ಲಿಟ್ರಲಿ ಎಲ್ಲ ಐತಿ. ಇದ್ರ ಬಗ್ಗೆ ಹೇಳಕ್ ಸೀರಿಯಸ್ಲಿ ನಮ್ಮ ರೂಮಲ್ಲಿ ಹೇಳ್ಬೋದು, ಇವ್ರದ್ದು ಹೇಳಕ್ ಜಾಣ್ತಾ ಇಲ್ಲ. ಎಷ್ಟು ಕೊಡ್ತೀನಿ ಭಾಳ ಇಷ್ಟ, ನಮ್ಮ ರೂಮಲ್ಲೇ ಭಾಳ ಇಷ್ಟ ಇದು. ಫಸ್ಟಿಗೆ ಬಂದಾಗ ಅದೇ ಚಾಪೆದು ಒಂದೇ ಹಂಗಿದ್ದು, ಆಮೇಲೆ ಭಾಳ ಜೋಕು, ನಂಗೆ ಜೋಕ್ ಮಾಡೋರು ಭಾಳ ಇಷ್ಟ. ರೀಫು ಅದಕ್ಕೆ ನಂಗೆ ಇಷ್ಟ ಆಗಿದ್ದು. ಆಮೇಲೆ ಭಾಳ ಸಣ್ಣ ಮತ್ತೇನಾದರೂ ಒಂದು ತೋರಿಸಿ ಕೂಡಲೇ ಅಲ್ಲಿ ಜೋಕ್ ಏನಾರು ಆದೈತೆ ಕೂಡಲೇ ಒಂಥರ ಮಾಡಲಾಗತ್ತೆ. ಅದಕ್ಕೆ ಭಾಳ ಇಷ್ಟ. ನಿಂದು ಮಾಲಿದು ಪೂಜನ್ ಮಾತ್ರ ನಿಜವಾಗ್ಲು ನಿಮ್ ಭಾಳ ಮಿಸ್ ಮಾಡ್ಕೊತೀನಿ. ನಮ್ಮ ಅಮ್ಮನೂ ಹೇಳ್ತಿರುತ್ತೆ, ರಕ್ಷಿತ ಕೇಳ್ತಿರುತ್ತೆ ನಿನ್ ಭಾಳ. ನಿಜ ನಂಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಒಂದು ನಿಮಿಷ ಇಷ್ಟ ಆಗತ್ತೆ ಅಲ್ಲ, ಬಟ್ ನನ್ನ ಫೇವ್ರೆಟ್ ಫೋಟೋ ಇದು. ಅವಳಿಗೂ ಮೇ ಬಿ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಎಂತ ಹೇಳೋದು ಭಾರತಿ, ಕರು ಬಗ್ಗೆ ಆ್ಯಕ್ಚುಲಿ ಹೇಳಲೇಬೇಕು, ಒಂದು 4-5 ಮಾರ್ಕ್ಸ್ ಹೇಳಲೇಬೇಕು. ಎಂಥದ್ದೇನೋ ನನಗೂ ಗೊತ್ತಿಲ್ಲ. ಏನಕ್ಕೆ ಇಷ್ಟಪಡ್ತಾಳೋ ನನಗೂ ಗೊತ್ತಿಲ್ಲ, ಅಷ್ಟೊಂದೆಲ್ಲ ಏನಕ್ಕೆ ಇಷ್ಟಪಡ್ತಾಳೋ ನನಗೂ ಗೊತ್ತಿಲ್ಲ. ನಮ್ಮ ಅಮ್ಮನೇ ಹೇಳ್ತಾ ಇರ್ತಾಳೆ, ಅಮ್ಮ ಕುಳ್ಳಿ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ರಕ್ಷಿತ ಏನಕ್ಕೆ ಹಂಗೆ ಮಾಡ್ತಾರೆ, ನಿನ್ಗೆ ಅಕ್ಕ ಸಿಕ್ಕಿರೋದು ಬಿಡೆ ಮಾರೈತಿ, ನೀನು ಇದು ಮಾಡೋದಲ್ದೆ ಅವಳು ಹೋಗಿ ಹಕ್ಲಚ್ಚಿಟ್ಟಿದ್ಯಾ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಹಳ್ಳಿ ಭಾಷೆಯಲ್ಲಿ. ಕರು ಬಗ್ಗೆ ಹೇಳಬೇಕು ಅಂದರೆ ನನ್ನ ವೈಬಿ ಕರೆಕ್ಟ್ ಅಂದರೆ ಕರೆಕ್ಟ್ ಸೆಟ್ ಆಗಿರ್ತಾಳೆ. ಆಮೇಲೆ ಮತ್ತೆ ನನಗೆ ಏನೇ ಬರಲಿ, ಏನು ನಿಂತಿದ್ದು ಸೆಕೆಂಡಿಗೆ ನಾನು ಏನು ಮಾತಾಡ್ತೀನಿ, ಅಥವಾ ನಂಗೆ ಯಾವ ಟೈಮಲ್ಲಿ ಹೆಂಗಿರ್ತೀನಿ, ಯಾವ ಟೈಮಲ್ಲಿ ಈ ಥರ ಮೂಮೆಂಟ್ ಮಾಡ್ತೀನಿ, ಯಾವ ಟೈಮಲ್ಲಿ ಆಗಿರ್ತೀನಿ ಎಲ್ಲದೂ ಗೊತ್ತಿರುತ್ತೆ ಅವಳಿಗೆ. ಸೊ ನನಗೆ ಏನೇನು ಗೊತ್ತಿರಲ್ಲ ಇವಳಿಗೆ ಗೊತ್ತಿರುತ್ತೆ. ಸೊ ಇದೇ ಯಾಕೆ ಅಂತ ನನಗೂ ಗೊತ್ತಿಲ್ಲ, ಮೇ ಬಿ ಎಂಥದ್ದೇನೋ ನನಗೂ ಗೊತ್ತಿಲ್ಲ. ಅವಳು ಭಾಳ ಇಷ್ಟಪಡ್ತಾಳೆ. ಆ್ಯಕ್ಚುಲಿ ಅವಳು ಇಷ್ಟಪಡೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಫ್ರೆಂಡ್ ಅಂದರೆ ಐ ಥಿಂಕ್ ನನ್ನ ಲೈಫಲ್ಲೇ ಈ ಥರ ಫ್ರೆಂಡ್ ನನಗೆ ಸಿಕ್ಕೇ ಇಲ್ಲ. ಸಿಕ್ಕಿದ್ರು ನಾನು ಅವ್ರ ಜೊತೆ ಈ ಥರ ಇರಲಿಲ್ಲ, ಅಥವಾ ಅವ್ರು ಇದ್ದಾರಲ್ಲ ಗೊತ್ತಿಲ್ಲ, ಎಷ್ಟು ಹಂಗೆ ಮಾತಾಡ್ಸೋದು, ಹಾಯ್ ಮಗ ಬಾಯ್ ಬಾ ಆ ಥರನೇ ಇದ್ವಿ. ಬಿಟ್ಟರೆ ಇಷ್ಟೊಂದೆಲ್ಲ ಅವರು ಇರಲಿಲ್ಲ ಕ್ಲೋಸು, ಇಷ್ಟೊಂದೆಲ್ಲ ಇದು ಇರಲಿಲ್ಲ. ಕರು ನಾವು ಎಲ್ಲಿಗೆ ಹೊಂಟ್ರು, ಇಲ್ಲಿಂದ ನಾವು ಕಾಶಿಗೆ ಹೊಂಟ್ರು ನಾವು ಆರಾಮ್ಸೆ ಬರ್ತೀವಿ ಅಂತ ಆ ನಂಬಿಕೆ ನಮಗೆ. ಸೊ ಅಷ್ಟು ಕಾನ್ಫಿಡೆನ್ಸು. ಯಾಕಂದರೆ ಒಂದು ಸ್ವಲ್ಪನೂ ಆ ಥರ ಅವ್ರ ಬಗ್ಗೆ, ಅಥವಾ ನಾವಿಬ್ರು ಹೋದರೆ ಆ ಥರ ಇಲ್ಲ, ಈ ಥರ ಇಲ್ಲ, ಆ ಥರ ಏನೂ ಇಲ್ಲ. ಫುಲ್ ಅಂದರೆ ಫುಲ್ ಕಾನ್ಫಿಡೆನ್ಸು. ಸೊ ಅವಳು ಬಗ್ಗೆನೂ ಫುಲ್ ಅಂದರೆ ಈ ಪ್ಯೂರ್ ಫ್ರೆಂಡ್ಶಿಪ್ ಹೇಗಿರಬೇಕು ಅದು ಕರುಮಲ್ಲಿ ನಾನು ನೋಡಿದ್ದೀನಿ. ಕರೆಕ್ಟ್ ಫ್ರೆಂಡ್ಶಿಪ್, ಪರ್ಫೆಕ್ಟ್ ಫ್ರೆಂಡ್ಶಿಪ್ ಹೆಂಗಿರಬೇಕು ಅಂದರೆ ಅವಳ ಜೊತೆ ನೋಡಿದ್ದೀನಿ. ಸೊ ಹಿಂದೆ ಆಗಿರೋದು ಅದೆಲ್ಲ ನನಗೆ ಗೊತ್ತಿಲ್ಲ, ಬಟ್ ಈಗ ಕರುಮು ಅಂದರೆ ಕರುಮನೆ. ಸೊ ನನಗೆ ಒಂದೊಂದ್ಸತಿ ಅನಿಸ್ತಾ ಇರುತ್ತೆ, ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಬಟ್ ಅವಳಿಗೆ ನಾನು ಯಾವತ್ತೂ ಹೇಳೇ ಇಲ್ಲ. ಪೇಷನ್ಸ್ ಆಗಿರ್ಬೋದು, ಹೆಲ್ಪಿಂಗ್ ನೇಚರ್ ಆಗಿರ್ಬೋದು. ಸೊ ಅವಳು ಎಷ್ಟು ಚೇಂಜ್ ಆಗಿರಲಿಲ್ಲ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೇಂಜ್ ಆಗಿಲ್ಲ. ಸೊ ಅಷ್ಟು ಚೇಂಜು ನಮ್ಮ ಕರುಮು ಆಗಿದ್ದಾಳೆ. ಸೊ ನಿಜವಾಗ್ಲೂ ಅದು ಏನೋ ಗಾಡ್ ಬ್ಲೆಸ್ಸಿಂಗ್ ಅಂತೆ, ಅದೇನೋ ರೂಟ್ ಅನಿಸುತ್ತೆ. ಒಬ್ಬೊಬ್ರು ಸಿಗ್ತಾ ಹೋಗ್ತಾರೆ ಅನಿಸುತ್ತೆ, ಅವ್ರು ನಾವು ಸಿಗೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಅವ್ರು ಚೇಂಜ್ ಆಗೋದು ಇಂಪಾರ್ಟೆಂಟ್. ಸೊ ಅದು ಕರುಮು ಅಲ್ಲಿ ನಾನು ಕಂಡಿದ್ದೀನಿ. ಯಾಕಂದರೆ ನನಗಿಂತನೂ 10% ಅವಳಲ್ಲಿ ಕ್ವಾಲಿಟೀಸ್, ಒಂದೊಂದೇ ಕ್ವಾಲಿಟೀಸ್ ಅವಳಲ್ಲಿ. ಸೊ ಅವಳು ಸ್ಯಾರಿ ಉಡ್ಸೋದ್ರಿಂದ ಆಗಿರ್ಬೋದು, ಮತ್ತು ಅಲ್ಲೆಲ್ಲರೂ ಹೋಗೋರಿದ್ರು ಐಸ್ ಕ್ರೀಮ್ ಕೊಡಿಸಿ ಇವಳು ಬರ್ತಾಳೆ, ಐಸ್ ಕ್ರೀಮ್ ಕೊಡಿಸಿ ಇದು ಮಾಡೇ ಕರುಮು ಯಾಕೆ ಬಿಡು ಒಂದೊಂದ್ಸತಿ ಅಂದ್ರೂ ಅವ್ಳು ಕೊಡಿಸಿ ಬರ್ತಾಳೆ. ಆಮೇಲೆ ನಾನು ಬಿಂದು ಅಕ್ಕರ ಮನೆಗೆ ನಾನು ಹೋಗಿರ್ತೀನಿ, ಬಿಂದು ಅಕ್ಕರ್ ನಾನು ಮಾತಾಡ್ಸೋಕೆ ಹೋಗಿರ್ತೀನಿ, ಅವಳು ನಾನು ಒಬ್ಬಳೆ ಅಂತ ಬಂದಿರ್ತಾಳೆ, ನಾನೇ ಬಿಂದು ಅಕ್ಕರ ಮೇಲೆ ಕುತ್ಕೊಂಡಿರ್ತೀನಿ, ಬಟ್ ಇವಳೆಲ್ಲ ಕೆಲಸ ಮಾಡ್ತಾಳೆ. ಒಂದು ಸ್ವಲ್ಪನೂ ಆ ಜಲಸ್ ಫೀಲಿಂಗ್ ಇಲ್ಲ. ಸ್ವಲ್ಪನೂ ನಾನು ಇವಿ ಜೊತೆ ಬಂದಿದ್ದೀನಿ, ಬಿಂದು ಅಕ್ಕನ ಅವಳು ನೋಡೋಕೆ ಬಂದಿರೋದು, ನಾನು ಯಾಕೆ ಮಾಡಲಿ ಆ ಥರ ಎಲ್ಲ ನಾನೇ ಕುತ್ಕೊಂಡಿರ್ತೀನಿ ಒಂದೊಂದ್ಸತಿ ಕೆಲಸ. ಅಂದರೆ ಅವ್ರ ಮನೇಲಿ ಅವ್ರು ಕೆಲಸ ಹೇಳ್ತಾರೆ ಅಂತಲ್ಲ, ಬಟ್ ಇವಳು ಆ ಥರ ಏನೂ ಫೀಲೇ ಇರಲ್ಲ. ಸೊ ನಮ್ಮ ಕುಳ್ಳಿಗೆ ಕರೆಕ್ಟ್ ಪರ್ಫೆಕ್ಟ್ ಅಂದರೆ ನನಗಿಂತನೂ ಪರ್ಫೆಕ್ಟಾಗಿ ಇವಳು ಇರ್ತಾಳೆ. ಅಷ್ಟು ಪರ್ಫೆಕ್ಟಾಗಿ ಮನೆಯಲ್ಲಿ, ಅಷ್ಟು ಪರ್ಫೆಕ್ಟಾಗಿ ಅಂದರೆ ನಮ್ಮ ಮನೆಯಲ್ಲಿ ನನಗಿಂತನೂ ಜಾಸ್ತಿ ಅವಳು ಪರ್ಫೆಕ್ಟಾಗಿ ಅಷ್ಟು ಹೊಂದ್ಕೊಂಡು ಅಷ್ಟು ಕಂಫರ್ಟ್ ಝೋನಾಗಿರ್ತಾಳೆ. ಸೊ ಅಷ್ಟು ಕಂಫರ್ಟ್ ಝೋನು ಮೇ ಬಿ ನನಗೆ ಇದುವರೆಗೂ ನನ್ನ ವೈಬಿಗೆ ಸೆಟ್ ಆಗೋ ಕರೆಕ್ಟ್ ವೈಬಿಗೆ ಸೆಟ್ ಆಗ್ತಾಳವಳು. ಸೊ ಅದೇ ನಾನು ಹೇಳಿದ್ನಲ್ಲ, ನಾನು ಸಿಟ್ಟು ಮಾಡ್ಕೊಂಡು ಹೆಂಗೆ ಅವಳು ನಾನು ಮೂಮೆಂಟ್ ಇದು ಮಾಡಬೇಕು ಅಂತ ಗೊತ್ತಿರುತ್ತೆ. ಆಮೇಲೆ ನಾನು ಏನೋ ಒಂದು ಮಾತಾಡೋದಾಗಿರ್ಬೋದು, ಅದು ಹೆಂಗೆ ಇದು ಮಾಡ್ತೀನಿ ಅಂತ ಅವಳಿಗೆ ಗೊತ್ತಿರುತ್ತೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ನಾನು ಹೇಗಿರ್ತೀನಿ, ನಾನು ಹೇಗೆ ವರ್ತಿಸ್ತೀನಿ, ನಾನು ಹೇಗಿದ್ದಾಗ ಹೇಗೆ ಇದು ಮಾಡಬೇಕು, ನಾನು ಹೇಗಿದ್ದಾಗ ಏನು ಮಾಡಬೇಕು,
ಅದೆಲ್ಲ ಕರುಮುನೇ ಆಲ್ಮೋಸ್ಟ್ ನೋಡ್ಕೊತಾಳೆ. ಆಮೇಲೆ ಅವಳು ಹೇಳಿದ್ಲು ಕರುಮು ಬಿಂದು ಅಕ್ಕಂಗೆ ಬಿಗ್ ಥ್ಯಾಂಕ್ಸ್ ಹೇಳಬೇಕು ನನಗೆ, ಇಲ್ಲಾಂದ್ರೆ ಅವ್ರು ಇದು ಮಾಡಲಿಲ್ಲ ಅಂದರೆ ಮಾತಾಡಿಸ್ತಾ ಇರಲಿಲ್ಲ ಅಂದರೆ ಇದೇ ಮಾಡ್ತಿರ್ಲಿಲ್ಲ. ಸೊ ಅದು ಹೇಗೆ ರಿಟರ್ನ್ಸ್ ಆಗ್ತಾ ಇರೋದು ನೋಡಿ. ಬಿಂದು ಅಕ್ಕನ ಆ್ಯಕ್ಚುಲಿ ನಾನು ಇವತ್ತು ಮಾತಾಡಿಸ್ತಾ ಇದ್ದೀನಿ ಅಂದರೆ ಕರುಮುನೇ ಕಾರಣ. ಸೊ ಅವಳು ಅವತ್ತು ಕರುಮು ಬೇಡ ನೀವೀಗ ಹೋಗೋದೇ ಸರಿ, ನಾನು ಅವ್ರ ಮನೆ ಹತ್ರ ಹೋದಾಗ್ಲೂ ಬೇಡ ಕರುಮು ಇದೆಲ್ಲ ಸರಿಯಾಗಲ್ಲ, ವಾಪಸ್ ಹೋಗೋಣ ಬಾ ಅಂತ ಅವಳು ಬ್ಲೆಸ್ ಮಾಡಿ ಅವಳು ಇದು ಮಾಡಿ ಇಲ್ಲ ನೀವೇ ಹೋಗೋಣ ಬಾ ಏನಾಗುತ್ತೆ ಏನಾಗಲಿ ಮಾತಾಡ್ಸ್ಕೊಬರೋಣ. ಅವತ್ತು ನಾನು ಬಿಂದು ಅಕ್ಕನ ಮಾತಾಡ್ಸೋಕೆ ಹೋಗಿಲ್ಲ ಅಂದರೆ ಮೇ ಬಿ ಇವತ್ತಿಗೂ ಮಾತಾಡ್ಸ್ತಿರ್ಲಿಲ್ಲ ಅನಿಸುತ್ತೆ. ಸೊ ಅಷ್ಟು ಚೇಂಜಸ್ ನಾನು ಕರುಮಲ್ಲಿ ನೋಡಿದ್ದೀನಿ. ಅಷ್ಟು ಅಂದರೆ ಒಂದೊಂದ್ಸತಿ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ನನಗೆ, ಒಂದೊಂದ್ಸತಿ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ. ಸೊ ಅಷ್ಟು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಅಂದರು ಅಷ್ಟು ಇದಾಗಿದ್ದಾಳೆ ಅವಳು. ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ಸೊ ಅವಳಿಗೆ ಗುಡ್ ಫ್ಯೂಚರ್ ಅಂತೂ ತುಂಬ ಇದೆ, ಯಾಕಂದರೆ ಗುಡ್ ಕ್ವಾಲಿಟೀಸ್ ಅವಳಲ್ಲಿ ಅಷ್ಟೊಂದಿದೆ. ಸೊ ಅಷ್ಟೊಂದು ಗುಡ್ ಕ್ವಾಲಿಟೀಸ್, ಯಾಕಂದರೆ ಇವರಿಬ್ಬರು ಅಕ್ಕ ನನಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕೋರು 2 ಸಿಸ್ಟರ್ಸ್, ಅದು ನನಗೆ ಭಾಳ ಪ್ರೌಡ್. ಸಿಸ್ಟರ್ಸ್ ಇಬ್ಬರಿಬ್ಬರು ಇದ್ದಾರಲ್ಲ ಅವ್ರು ನನಗೆ ಭಾಳ ಪ್ರೌಡ್ ಅಂದರೆ ಭಾಳ ಪ್ರೌಡು. ಯಾಕಂದರೆ ಅವರು ನಮ್ಮ ಸ್ಫೂರ್ತಿನೂ ಆಗಿರ್ಬೋದು, ಹೆಂಗಿರ್ಬೇಕು ಹಂಗಿದ್ದಾರೆ, ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗಿದ್ದಾರೆ ಅವಳೇ ಹೇಳ್ತಾಳೆ. ಸೊ ಅದೆಲ್ಲ ನನಗೆ ಏನು ಆಸೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲರೂ 2 ಹೆಣ್ಮಕ್ಳು ಹೈ ಲೆವೆಲ್ಗೆ ಹೋಗಬೇಕು, ನಾನು ಅವ್ರಿಗೆ ಹೇಳಬೇಕು, ಅವ್ರ ಇನ್ಸ್ಪಿರೇಷನ್ ನಾನು ಆಗಬೇಕು, ನಾನು ಸ್ವಲ್ಪ ಇನ್ಸ್ಪಿರೇಷನ್ ಅವ್ರಿಗೆ ಆಗಬೇಕು. ಯಾಕಂದರೆ ಆ ಥರ ಕ್ವಾಲಿಟೀಸ್ ಅವರಲ್ಲಿದೆ. ಈಗ ಸಿಂಚು ಆಗಿರ್ಬೋದು, ಸಿಂಚುನು ನಾನು ನೋಡ್ತೀನಲ್ಲ, ಸೊ ಸಿಂಚು ನೋಡಿದಾಗಲೂ ಅಷ್ಟೇ ಯಾವುದೋ ಒಂದು ಆ ಥರ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಅವ್ರು ಪರ್ಫೆಕ್ಟ್ ಅಂದರೆ ಹೆಣ್ಮಕ್ಳು ಹೇಗಿರಬೇಕು ಆ ಥರ ಇದ್ದಾರೆ. ಹೆಣ್ಮಕ್ಳು ಈ ಥರ 2-3 ಜನ ಹೆಣ್ಮಕ್ಳು ಇಟ್ಟಿರ್ತಾರೆ ಹಾಗೆ ಹೀಗೆ. ಬಟ್ ನನಗೆ ಇನ್ನೊಂದು ಖುಷಿ ವಿಷಯ ಅಂದರೆ ರೋಹಿಣಿ ಅಕ್ಕನೂ ಹಾಗೇ ಇದ್ದಾರೆ. ಸೊ ರೋಹಿಣಿ ಅಕ್ಕನ ನೋಡಿದ್ರು ತುಂಬ ಅಂದರೆ ತುಂಬ ಪ್ರೌಡ್ ಫೀಲಿಂಗ್ ಆಗುತ್ತೆ. ಸೊ ಹೆಂಗಿರಬೇಕು ಹೆಣ್ಮಕ್ಳು ಅಂತ ಹೇಳಿ ಆ ಥರ ಇಲ್ಲ, ಅಷ್ಟು ನನಗೂ ಖುಷಿಯಾಗುತ್ತೆ. ನನ್ನ ಕುಳ್ಳಿನ ಹೆಂಗೆ ನಾನು ನೋಡ್ತೀನಿ ಮನೇಲಿ, ನನ್ನ ರೂಮಲ್ಲಿ ಅದೇ ಥರ ನಾನು ನೋಡ್ತೀನಿ. ಸ್ಫೂರ್ತಿನಾಗಿರ್ಬೋದು, ಸಿಂಚುನಾಗಿರ್ಬೋದು, ಭಟ್ರಾಗಿರ್ಬೋದು, ಭಟ್ರೂ ಅಷ್ಟೇ, ಅವರು 2 ಜನ ಹೆಣ್ಮಕ್ಳು ಅವ್ರದ್ದು ಅಷ್ಟೇ. ಬಟ್ ಕರುಮು ಅಕ್ಕ, ರೋಹಿಣಿ ಅಕ್ಕನೂ ಅಷ್ಟೇ, ಸೇಮ್ ಅವ್ರು ಹೆಂಗೆ ಅಕ್ಕ ತಂಗಿರು ಹೇಗಿದ್ದಾರೆ ನಮ್ಮದು ಅದೇ ಥರ ಫೀಲಿಂಗ್ ಅನಿಸುತ್ತೆ. ಸೊ ಅಷ್ಟು ಕಂಫರ್ಟ್ ಝೋನ್, ಎಲ್ಲ ರಿಲೇಷನ್ಶಿಪ್ಪು ಆ ಥರ ಕಂಫರ್ಟ್ ಝೋನ್. ಸೊ ಅಷ್ಟು ಸಿಕ್ಕಿದ್ದು ನನಗೆ ಇಲ್ಲಿನೇ ಅಷ್ಟು ಇದಾಗಿರೋದು. ಯಾಕಂದರೆ ಇಲ್ಲ ಹೆಣ್ಮಕ್ಳಿದ್ರೂ ಮಾಡ್ಬೋದು, ಏನು ಹಂಗೇನಿಲ್ಲ. 2 ಜನ ಹೆಣ್ಮಕ್ಳಿದ್ರೂ ಅವ್ರು ನೋಡು ಹಾಗೇ ಇದ್ದಾರೆ, ಎಷ್ಟು ಪರ್ಫೆಕ್ಟ್ ಆಗಿದ್ದಾರೆ ಅಂದರೆ. ಸೊ ಅವ್ರು ಹೇಳ್ತಾರೆ ಹಿಂಗೆ ಆ ಥರ ಅಲ್ಲ, ನಾವು ಹಂಗಿಲ್ಲ ಈ ಥರ ಇಲ್ಲ, ಏನೋ ಒಂದು ಮಾಡಬೇಕು ಅಂತ ಹೇಳೋದು. ಸೊ ರೋಹಿಣಿ ಅಕ್ಕಲ್ ಆಗಿರ್ಬೋದು, ಇವ್ರು ಕರುಮುದು ಅಷ್ಟೇ, ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ಈಗ ನಾವೇನೋ ಒಂದು ಹೇಳಕ್ಕೆ ಹೋದ್ರೂ, ಏನೋ ಒಂದು ಮಾಡಬೇಕು ಅಂದ್ರೂ ಪರ್ಫೆಕ್ಟ್ ಮಾಡೋಣ. ಬಟ್ ಅವ್ರು ಹೇಳ್ಬೇಕಾದ್ರೂ ಅಷ್ಟೇ, ಆ ಹೇಳೋ ಅಂತ ಇದ್ದಿರುತ್ತಲ್ಲ ರೂಟ್ ಆಗಿರ್ಬೋದು ಇದೆಲ್ಲ ಅಷ್ಟೇ. ಏನಂದರೆ ರೋಹಿಣಿ ಅಕ್ಕನೂ ಅಷ್ಟೇ ಫುಲ್ ಇವ್ರದ್ದು ಹೆಂಗೆ ಇನ್ಸ್ಪೈರು, ಹಾಗೇ ನನಗೆ ನಾನು ಕುಳ್ಳಿ ಹೇಗಿರ್ತೀವಿ ರೋಹಿಣಿ ಅಕ್ಕ ಇವರು ಮನೇಲಿ. ಇನ್ನೊಂದು ಖುಷಿ ವಿಷಯ ಏನಂದರೆ ಅಂಕಲ್ ನನಗೆ ಭಾಳ ಇಷ್ಟ. ಕರುಮು ಅಪ್ಪಾಜಿ ಅವರು ಅಷ್ಟೇ, ಅಂಕಲ್ ಆಂಟಿನೂ ಅಷ್ಟೇ, ಅದರಲ್ಲೂ ಅಂಕಲ್ ನನಗೆ ಭಾಳ ಇಷ್ಟ. ಸೊ ಪರ್ಫೆಕ್ಟ್ ಫ್ಯಾಮಿಲಿ. ಸೊ ಹಾಗಾಗಿ ಬಟ್ ಕರುಮುದು ನನಗೆ ಭಾಳ ಖುಷಿ ಅಂದರೆ ಭಾಳ ಖುಷಿ. ಯಾಕಂದರೆ ಸೋ ಪ್ರೌಡ್ ಆಫ್ ಇದೇ ಒಂದು ವರ್ಷ 1.5 ವರ್ಷದ ಹಿಂದೆ ಅನಿಸುತ್ತೆ, ನಾನೇ ಎಷ್ಟೋ ಬೈಕೊಂಡಿದ್ದೀನಿ ಅನ್ಸುತ್ತೆ, ನಾನೇ ಎಷ್ಟೋ ಹೇಳಿದ್ದೀನಿ, ಏನು ಚಪ್ಪಿಡ್ದು ಹೆಣ್ಣು ಮಾರ್ರ ಅಂತ ಎಲ್ಲ ಹೇಳಿದ್ದೀನಿ, ಎಂತ ಸಾವು ಬರ್ರೆ ಅದೇ ಥರನೆಲ್ಲ ಹೇಳಿದ್ದೀನಿ. ಬಟ್ ಇವಾಗ ಅದೇನು ಪರ್ಫೆಕ್ಟ್, ಅದೇ ಹೇಳಿದ್ನಲ್ಲ, ನಮಗೆ ಗಾಡ್ ಒಬ್ಬೊಬ್ಬರೇ ಪರ್ಸನ್ ಕೊಟ್ಟಿರ್ತಾನೆ. ಬಟ್ ಆ ಪರ್ಸನ್ ಕೊಟ್ಟಾಗ ಅವ್ರು ನಾವು ಸಿಗೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆ ಪರ್ಸನ್ ಚೇಂಜ್ ಆಗೋದು ಇಂಪಾರ್ಟೆಂಟ್. ಆ ಚೇಂಜ್ ಆಗೋದ್ರಲ್ಲೂ ಹೈ ವೋಲ್ಟೇಜಲ್ಲಿ ಚೇಂಜ್ ಆಗೋದು ಇಂಪಾರ್ಟೆಂಟು. ಸೊ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ. ಯಾಕಂದರೆ ಈಗೊಂದು ಅವಳು ಮೋಟಿವೇಶನ್ ಮಾಡೋದು ಅಷ್ಟೇನೇ ಆಗಿರ್ಬೋದು, ಒಬ್ರಿಗೆ ಬುದ್ಧಿ ಹೇಳೋದು ಆಗಿರ್ಬೋದು, ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಪರ್ಫೆಕ್ಟಾಗಿ ಹೇಳ್ತಿರ್ತಾಳೆ ಒಂದೊಂದ್ಸತಿ. ಅವಳದು ಇದಾಗಿರ್ಬೋದು, ಮತ್ತು ಥಿಂಕಿಂಗ್ನಲ್ಲೂ ಆ ಸೂಕ್ಷ್ಮತೆ ಇದೆಯಲ್ಲ, ಅದು ನಿಜವಾಗ್ಲೂ ಅಷ್ಟೇ. ನನಗೆ ಕುಳ್ಳಿನ ನಾನು ಕರುಮಲ್ಲೇ ನೋಡ್ತೀನಿ. ನನಗೆ ಕುಳ್ಳಿ ಅಂದ್ರೂ ಭಾಳ ಇಷ್ಟ, ಕರುಮಲ್ಲಿ ನೋಡ್ತೀನಿ. ಕುಳ್ಳಿ ಸೇಮ್ ಹೆಂಗೆ ಒಂದು ಮನೇಲಿ ಒಂದು ಇದು ಮಾಡ್ತಾಳೆ, ಮನೇಲಿ ಹೆಂಗೆ ಕೇರ್ ಮಾಡ್ತಾಳೆ ಆ ಥರ ಏನು ಇದು ಮಾಡ್ತಾಳೆ. ಸೊ ನಾನು ಹುಷಾರಿಲ್ಲದಾಗ ಏನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಇದು ಮಾಡಿದ್ರು ಹಾಗೆ ಕರುಮು ಅಷ್ಟೇ ತಾಯ್ತ ಕಟ್ಸ್ಕೊಬರೋದಂದೆ. ಅದೇ ಹೇಳೋದ್ನಲ್ಲ, ನನಗೆ ಗೊತ್ತಿಲ್ಲ, ನಾನೇನು ಅವಳಿಗೇನು ಅಂಥದ್ದೇನು ಆ ಥರದ್ದೇನು ನಾನೇನು ಮಾಡಿಲ್ಲ ಆ್ಯಕ್ಚುಲಿ. ಬಟ್ ಆ ಪ್ಯೂರ್ನೆಸ್ ಇದೆಯಲ್ಲ, ನಾನೀಗ ಏನೋ ಒಂದು ಮಾಡ್ದಿತ್ತು ನನ್ನ ಜೊತೆಯಿಂದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮನ್ನ ಆ ಪ್ರೀತಿನ ನೋಡ್ಕೊತಾರಲ್ಲ, ಸೊ ಅದಕ್ಕೆ ವ್ಯಾಲ್ಯೂ ಕಟ್ಟೋಕ್ಕೆ ಆಗಲ್ಲ. ಮತ್ತು ಯಶುನೂ ಅಷ್ಟೇ, ಕರುಮುವಿಂದ ಕಂಡ್ರು ಸಿಕ್ಕಿದ್ದು ನನಗೆ. ಕಂಡ್ರು ಇವರಿಬ್ರದ್ದು ಮಾತ್ರ ಫ್ರೆಂಡ್ಶಿಪ್ ಐ ಥಿಂಕ್ ನೆಕ್ಸ್ಟ್ ಲೆವೆಲ್ ನನಗೆ. ಅದರಲ್ಲೂ ಕರುಮುದು ಮಾತ್ರ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಅವಳಿಗೆ ಆ್ಯಕ್ಚುಲಿ ಫಸ್ಟ್ ಇಯರಲ್ಲಿ ಸೆಕೆಂಡ್ ಇಯರಲ್ಲಿ ಡ್ಯಾನ್ಸೇ ಬರ್ತಿರಲಿಲ್ಲ, ಬಟ್ ನನಗೋಸ್ಕರ ಡ್ಯಾನ್ಸ್ ಮಾಡಿದ್ಲು. ನನಗೆ ಗೊತ್ತಿಲ್ಲ, ಅವಳು ಸೆಲ್ಫ್ ಇದು ಬಿಟ್ಕೊಂಡು ನನಗೆ ಮಾಡಿದ್ಲು, ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸೊ ಐ ಥಿಂಕ್ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ, ನನಗೆ ಇವತ್ತಿಗೂ ಗೊತ್ತಾಗಿಲ್ಲ. ಬಟ್ ಅದೇ ಹೇಳಿದ್ನಲ್ಲ, ಬಟ್ ವಂಡರ್ಫುಲ್ ಗಿಫ್ಟ್ ನನಗೆ. ಈಗ ನನಗೆ ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ, ನನಗೊಂದು ವಂಡರ್ಫುಲ್ ಗಿಫ್ಟ್ ಸಿಕ್ಕಿದೆ ಅಂತ.
ಬಟ್ ಏನು ಮಾಡೋದು, ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಬಟ್ ಕಳ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ. ಎಂಜಾಯ್ ದಿ ಚೇಂಜಸ್. ಬಟ್ ಒಳ್ಳೆ ಫ್ಯೂಚರ್ ಇದೆ. ಬಟ್ ಅವ್ಳ ಥಿಂಕಿಂಗ್ ಲೆವೆಲ್ ಆಗಿರ್ಬೋದು, ಇದಾಗಿರ್ಬೋದು. ನನಗೆ ತುಂಬ ಖುಷಿ ಆಗೋದು ಏನಂದರೆ, ನಾನು ಬಿಂದೋಕರ್ ಮನೆಗೆಲ್ಲ ಕರ್ಕೊಂಡು ಹೋಗ್ತೀನಿ. ಅವಳಿಗೇನೋ ಒಂದು ಹುಷಾರಿಲ್ಲ ಅಂದರೂ ತಲೆನೋವು ಇದ್ರೂ ಕರು ನಾನು ಹಿಂಗೆ ಹೋಗ್ಬೇಕು ಅಂದ್ರೆ ಅವಳು ನೆಕ್ಸ್ಟ್ ಲೆವೆಲ್. ನಾನಾದ್ರೂ ಸ್ವಲ್ಪ ಥಿಂಕ್ ಮಾಡ್ತೀನಿ, ನನಗೆ ಹುಷಾರಿಲ್ಲ, ಅಯ್ಯೋ ನಾನು ಹುಷಾರಿಲ್ಲ, ಹೆಂಗೆ ಹೋಗಲಿ ಅಲ್ಲಿ ತನಕ ದೂರ, ರೂಮ್ ಕರಿತಿದ್ದಾಳಲ್ಲ, ಒಂದು 2 ಸೆಕೆಂಡ್, ಒಂದು 10 ಸೆಕೆಂಡ್ ಅಲ್ಲ, ಸುಮಾರು ಥಿಂಕ್ ಮಾಡಿ ಹೋಗೋದಾ ಬೇಡ ಅಂತೀನಿ. ಬಟ್ ಅವಳು ಹಂಗೆ ಹೇಳಲ್ಲ, ಇಲ್ಲ ನೀವೀಗ ಬರ್ತೀನಿ ಹೋಗೋಣ ಬಿಡು ಆ ಥರ ಹೇಳಿ. ಮತ್ತು ನನಗೆ ಎಲ್ಲೇ ನಮ್ಗೆ ನೆಂಟರ ಮನೆ, ರಿಲೇಷನ್ ಮನೆಗೆ ಹೋದ್ರೂ ನನಗಿಂತ ಜಾಸ್ತಿ ಅವಳು ಕಂಫರ್ಟ್ ಝೋನ್ ಆಗಿರ್ತಾಳೆ. ಮತ್ತು ಆ ಜಲಸ್ ಫೀಲಿಂಗ್ ಇಲ್ಲ ಅವಳಿಗೆ. ನಾನು ಈ ಕೆಲಸ ಮಾಡಬೇಕಾ, ನಾನು ಅದು ಪಾತ್ರೆ ತೊಳಿಬೇಕಾ, ನಾನು ಇದು ಮಾಡಬೇಕಾ, ನಾನು ಗುಡಿಸ್ಬೇಕಾ, ನಾನು ಅದು ಮಾಡಬೇಕಾ, ನಥಿಂಗ್. ಆ ಥರ ಏನು ಎಕ್ಸ್ಪೆಕ್ಟೇಷನ್ನೇ ಇರಲ್ಲ. ನನಗೆ ಬಿಂದೋಕರ್ ಮನೆಗೆ ಬಂದಾಗ ಅಷ್ಟೇ, ಬಿಂದು ಅಕ್ಕಂಗೆ ನಾನು ತುಂಬ ಕ್ಲೋಸು, ನಾನು ಬಿಂದು ಅಕ್ಕನ ಜೊತೆ ತುಂಬ ಚೆನ್ನಾಗಿರ್ತೀನಿ. ಅದು ಓಕೆ, ನಾನು ಬಿಂದು ಅಕ್ಕನ ಇಷ್ಟಪಡ್ತೀನಿ, ನಾನು ಹಂಗಿರ್ತೀನಿ. ಬಟ್ ಇವಳು ಅಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಬಿಂದು ಅಕ್ಕನ ಅಷ್ಟು ಇಷ್ಟಪಟ್ಟು ಬಿಂದು ಅಕ್ಕನಿಗೆ ಆ ಥರ ನನ್ನ ಜೊತೆ ಇದ್ಕೊಂಡು ಬಿಂದು ಅಕ್ಕನಿಗೆ ಒಂದು ಸಪೋರ್ಟ್ ಮಾಡಿ ನನಗೂ ಸಪೋರ್ಟ್ ಮಾಡೋದು ಅಂದರೆ ಕರುಮುನೇ. ಅದು ಅದೇ ಹೇಳಿದ್ನಲ್ಲ, ಬಿಂದು ಅಕ್ಕಂಗೆ ನಾನೀಗ ಎಲ್ಲರೂ ಬಿಂದು ಅಕ್ಕಂಗೆ ಬೈದ್ರೂ ಅದು ಹಂಗಲ್ಲ, ನೀವು ಹಿಂಗೆ ಆ ಥರ ಇದು ಮಾಡ, ಆ ಥರ ಅಲ್ಲ, ಹಂಗಿರಲ್ಲ ಹಿಂಗಿರಲ್ಲ ಅಂತ ಹೇಳಿ ಅವಳು ಕನ್ವಿನ್ಸ್ ಮಾಡೋದು ಆಗಿರ್ಬೋದು. ಮತ್ತು ತುಂಬ ಅಂದರೆ ಅದೇ ಹೇಳಿದ್ನಲ್ಲ, ಬಿಂದು ಅಕ್ಕ ದೃಶ್ಯದಲ್ಲಿ ನನಗೆ ಕರುಮು ತುಂಬ ಅಂದರೆ ತುಂಬ, ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಿಜವಾಗ್ಲೂ ಅವಳು ಅದೇ ಹೇಳಿದ್ನಲ್ಲ, ಏನಕ್ಕೆ ಹಂಗೆ ಎಷ್ಟು ಚೇಂಜ್ ಆಗಿದ್ದು ತುಂಬ ಖುಷಿ. ಬಟ್ ಇವತ್ತಿಗೂ ನನಗೆ ಗೊತ್ತಿಲ್ಲ ಏನಕ್ಕೆ ಹಂಗೆ ಮಾಡ್ತಾಳೆ, ಆ ಥರ ಏನೂ ಗೊತ್ತಿಲ್ಲ ನನಗೆ. ಬಟ್ ನಿಜವಾಗ್ಲೂ ಅಷ್ಟೇ, ತುಂಬ ಅಂದರೆ ತುಂಬ ಪ್ರೌಡ್ ಫೀಲಿಂಗ್. ಅದೇ ಚೇಂಜ್ ಆಗಿರೋದು ಮಾತ್ರ ತುಂಬ ಅಂದರೆ ತುಂಬ ಖುಷಿ. ಫಸ್ಟ್ ಇಯರ್ ಕರುಮುಗೂ ಫೈನಲ್ ಇಯರ್ಗೆ ಹೋಗ್ತಾ ತುಂಬ ಅಂದರೆ ತುಂಬ ಕರುಮು. ಐ ಹೋಪ್, ನನಗೆ ಗೊತ್ತು, ಗಾಡ್ ಬ್ಲೆಸ್ ಇರುತ್ತೆ, ಕರುಮು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾಳೆ, ಅದು ನನಗೆ ಗೊತ್ತಿದೆ. ಯಾಕಂದರೆ ಅಷ್ಟು ಗುಡ್ ಕ್ವಾಲಿಟೀಸ್ ನನ್ನ ಫ್ರೆಂಡ್ಸ್ ಎಲ್ಲರ ಹತ್ರನೂ ಅಷ್ಟೇ, ಅಷ್ಟು ಗುಡ್ ಕ್ವಾಲಿಟೀಸ್ ಇದೆ. ಒಂದಲ್ಲ ಒಂದು ದಿನ ಖಂಡಿತ ಎಲ್ಲರೂ ಅಚೀವ್ ಮಾಡೇ ಮಾಡ್ತಾರೆ. ಸೊ ಅಚೀವ್ ಒಂದು ತುಂಬ ಬಿಗ್ ಅಚೀವ್ ಮಾಡ್ತಾರೆ, ನನ್ನ ಪ್ರಕಾರ ಮಾಡ್ತಾರೆ, ತುಂಬ ಇದು ಮಾಡ್ತಾರೆ. ಹಂಗೆ ಮಾಡಿದ್ರು ಒಂದು ಒಳ್ಳೆ ಪರ್ಸನ್ ಆಗಿ ಇದ್ದೇ ಇರ್ತಾರೆ. ಯಾಕಂದರೆ ನನ್ನ ಫ್ರೆಂಡ್ಸು ಸೊ ಅಷ್ಟು ಕ್ವಾಲಿಟೀಸ್ ಎಲ್ಲ ನೋಡ್ತೀನಲ್ಲ, ಸೊ ಸೂಪರ್. ಅವರ ಒಂದು ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಎಲ್ಲದೂ ಅಷ್ಟೇ. ಮತ್ತು ಕರುಮು ಅಷ್ಟೇ, ಯಾವಾಗಲೂ ಖುಷಿಯಾಗಿರು ಅಷ್ಟೇ ನಾನು ಹೇಳೋದು. ಆಮೇಲೆ ನೆಗೆಟಿವ್ ಥಿಂಕ್ ಅಂದರೆ ಐ ಥಿಂಕ್ ಅವಾಗಾಗಿದ್ರೆ ಹೇಳ್ತಿದ್ದೇನೋ, ಇವಾಗ ನಾನು ಅಷ್ಟೊಂದು ನೋಟ್ ಮಾಡಿಲ್ಲ. ನೆಗೆಟಿವ್ಗಿಂತ ಒಂದು 10% ನೆಗೆಟಿವ್ ಇದ್ದರೆ 90%, 10% ಇಲ್ಲ ಒಂದು 5% ನೆಗೆಟಿವ್ ಇದ್ದರೆ 95% ಪಾಸಿಟಿವೇ. ಅಷ್ಟು ಕಂಫರ್ಟ್ ಝೋನ್ ಆ್ಯಕ್ಚುಲಿ. ಅದೇ ಹೇಳಿದ್ನಲ್ಲ, ಏನಕ್ಕೆ ಹಂಗೆ ಮಾಡ್ತಾಳೋ ನನಗೂ ಹಾಗೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ. ಆಮೇಲೆ ಇನ್ನೊಂದು ಏನು ಅಂದರೆ, ನಾನು ಕರುಮು ಜೊತೆ ಮಲಗಿದಾಗ ಐ ಥಿಂಕ್ ತುಂಬ ಕಂಫರ್ಟ್ ಝೋನಾಗಿ ಮಲಗಿರ್ತೀನಿ. ಅದು ನನಗೆ ಬಿಂದು ಅಕ್ಕನ ಜೊತೆ, ನಾನು ಅಮ್ಮನ ಜೊತೆ ಮಲಗ್ತೀನಿ, ಹುಳ್ಳಿ ಜೊತೆ ಮಲಗ್ತೀನಿ ಹಾಗೆ. ಬಟ್ ಅದನ್ನು ಬಿಟ್ಟರೆ ನಾನು ಕರುಮು ಜೊತೆನೇ ಹಾಗೆ ಮಲಗೋದು. ಅಂದರೆ ನನಗೆ ಹೆದರಿಕೆ ಆದಾಗೆಲ್ಲ ಅಷ್ಟೇ, ಅವಳು ಹಿಡ್ಕೊಳೋದಾಗಿರ್ಬೋದು, ಅವಳು ಇದು ಮಾಡೋದಾಗಿರ್ಬೋದು, ತುಂಬ ಕಂಫರ್ಟ್ ಝೋನ್ ಅನ್ಸುತ್ತೆ ನನಗೆ ಅದು. ಸೊ ಏನೋ ಒಂದು ಕಂಫರ್ಟ್ ಝೋನು. ಅದೇ ಹೇಳಿದ್ನಲ್ಲ, ನಾನು ಇಲ್ಲಿಂದ ಕಾಶಿಗೆ ಹೋದ್ರೂ ನಾನು ಕರುಮು ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪನೂ ಫೀಲಿಂಗ್ ಇರಲ್ಲ ನಮಗೆ. ಮಾಡೇ ಹೋಗೇ ಹೋಗ್ತೀವಿ, ಬಂದೇ ಬರ್ತೀವಿ ವಾಪಸ್ಸು, ಆ ಥರ ಆ ಥರನೇ ಥಿಂಕಿಂಗ್ ಇರುತ್ತೆ. ಸ್ವಲ್ಪನೂ ಭಯನೇ ಇರಲ್ಲ ನಮಗೆ, ಅಷ್ಟು ಚೆನ್ನಾಗಿರ್ತೀವಿ. ಸೊ ಮೇ ಬಿ ಸ್ಟ್ರೆಂತ್, ನಿಜವಾಗ್ಲೂ ಸ್ಟ್ರೆಂತ್. ಅಂದರೆ ನಾನು ಎಲ್ಲಿಗಾರು ಹೋಗ್ಬೇಕಾದ್ರೂ ಒಬ್ಬಳೇ ಹೋಗ್ತೀನಿ, ಹಾಗೇನಿಲ್ಲ. ಬಟ್ ಕರುಮು ಇದ್ದರೆ ಅದ್ರ ನೆಕ್ಸ್ಟ್ ಲೆವೆಲ್. ಮತ್ತು ರೂಮಲ್ಲಿ ನಾನು ಅದೇ ಹೇಳಿದ್ನಲ್ಲ, ನನ್ನ ಫ್ರೆಂಡ್ಸ್ ಎಲ್ರಿಗೂ ಕರುಮು ಒಂಥರ ಎಂಟರ್ಟೈನ್ಮೆಂಟ್. ಮತ್ತು ಅವಳು ಬೋರ್ ಮಾಡೋಕ್ಕೆ ಬಿಡಲ್ಲ. ಈಗ ನಾನಾರು ಆಗಿರು ಓದೋಕೆ ಹೋಗಿರ್ಬೋದು, ಹಾಗೆ ಹೀಗೆ ನಾನು ಮಾತಾಡೋದೇ ಕಡಿಮೆ. ಬಟ್ ಕರುಮು ರೂಮಲ್ಲಿದ್ದಾಳೆ ಅಂದರೆ ಐ ಥಿಂಕ್ ರೂಮೇ ಲೆವೆಲ್ಲೇ ಬೇರೆ ಆಗಿರುತ್ತದು. ರೂಮ್ ನೆಕ್ಸ್ಟ್ ಲೆವೆಲ್ ಅದು. ರೂಮ್ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಮಾತಾಡೋದು, ಎಲ್ಲರೂ ಸುಮ್ಮನೆ ಇರೋಕ್ಕಂತೂ ಬಿಡಲ್ಲ ಅವಳು. ಇವ್ರನ್ನ ಯಾರನ್ನಾರು ಮಾತಾಡಿಸಿ ಏನಾದ್ರು ಮಾಡಿ ಅಂತೂ ಅವ್ರನ್ನ ಒಂದು ಕಂಫರ್ಟ್ ಝೋನಿಗೆ ತಂದೆ ತರ್ತಾಳೆ. ಆಮೇಲೆ ಆಲ್ಮೋಸ್ಟ್ ನನಗೆ ನನ್ನ ರೂಮ್ಮೇಟ್ಸ್, ನನ್ನ ಫ್ರೆಂಡ್ಸ್ ಗೊತ್ತು ಹಿಂಗೆ ಅಂತ ಗೊತ್ತು, ಆಳವಾಗಿ ಗೊತ್ತಿರೋದು ನನ್ನ ಕರುಮುಗೆ ಗೊತ್ತಿರೋದು. ಆಲ್ಮೋಸ್ಟ್ ಇವ್ರು ಹಿಂಗೆ ಈ ಟೈಮಲ್ಲಿ ಹಿಂಗೆ ಆಗಿರುತ್ತೆ, ಈ ಥರನೇ ಸಮಾಧಾನ ಮಾಡಬೇಕು. ಆಮೇಲೆ ಮತ್ತೆ ಜಾತ್ರೆ ಟೈಮಲ್ಲಿ ಈಗ ನನ್ನ ಜೊತೆ ಬಂದಿರ್ತಾಳೆ. ಈಗ ಯಾರೋ ಬರ್ದು ಸ್ಫೂರ್ತಿ ಕರ್ಲು ಅಂದ ತಕ್ಷಣ ಅವಳ ಜೊತೆನೂ ಹೋಗ್ತಾಳೆ. ಸುಸ್ತಾಗಿರುತ್ತೆ, ಹಾಗೆಲ್ಲ ಏನು ಥಿಂಕೇ ಮಾಡಲ್ಲ ಅವಳು. ಹೋಗಿ ತೊಗೊಬರ್ತಾಳೆ ಅವ್ರ ಜೊತೆ. ಸ್ಯಾರಿ ನನ್ನ ಜೊತೆ ಸ್ಯಾರಿಗೆ ತೊಗೊಂಡೋಗಿ ಬರ್ತಾಳೆ. ನಂಗೆ ಸ್ಯಾರಿ ಈ ಥರ ಕೊಡ್ಸು ಕರುಮು, ಈ ಥರ ಅದನ್ನು ನನ್ನ ಜೊತೆನೂ ಬರ್ತಾಳೆ. ಆಮೇಲೆ ಸುಸ್ತಾದ್ರೂ ಇನ್ನೊಂದು ನನ್ನ ರೂಮಲ್ಲಿ ಫ್ರೆಂಡ್ಸು ಎಲ್ಲರೂ ಕರೆದ್ರು ಎಲ್ಲರ ಜೊತೆನೂ ಹೋಗಿ ಬರ್ತಾಳೆ. ಸೊ ಹಾಗಾಗಿ ನನಗೆ ಭಾಳ ಅಂದರೆ ಭಾಳ. ಆಮೇಲೆ ಅಮೌಂಟಿಂದಂತೂ ಹೇಳಲೇಬೇಕು. ಎಷ್ಟೋ ಸತಿ ಅಮೌಂಟು ಆ್ಯಕ್ಚುಲಿ ಕರುಮು ನಿಜವಾಗ್ಲೂ
ತುಂಬ ಅಂದರೆ ತುಂಬ ಸೊ ಅಷ್ಟು ಕಂಫರ್ಟ್ ಝೋನ್. ಆಮೇಲೆ ಈಗ ಅಮೌಂಟಿಂದು ಅಷ್ಟೇ ತುಂಬ ಅಂದರೆ ತುಂಬ ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು ರೂಮಿಗೆ. ಅದೆಲ್ಲದಕ್ಕಿಂತ ಜಾಸ್ತಿ ನನ್ನ ಬಿಂದು ಅಕ್ಕಂಗೆ ಇವಳು ಮಾಡೋದೆ. ಆಮೇಲೆ ಏನು ಪ್ಯೂರ್ ಇದಿಲ್ದೇನೆ ನನ್ನ ಬಿಂದು ಅಕ್ಕಂಗೆ ಇವಳು ನನಗಿಂತನೂ ಜಾಸ್ತಿ ಬಿಂದು ಅಕ್ಕಂಗೆ ಮಾಡೋದಾಗಿರ್ಬೋದು. ಆಮೇಲೆ ನಮ್ಮ ಮನೆಗೆಲ್ಲ ಬಂದಾಗಲೂ ಅಷ್ಟೇ ತುಂಬ ಕಂಫರ್ಟ್ ಝೋನ್. ಒಂದು ಸ್ವಲ್ಪನೂ ಏನು ಫೀಲೇ ಮಾಡಲ್ಲ. ಅವ್ರ ಮನೇಲಿ ಇದ್ದಂಗೆ ಇದ್ದು ಫೀಲ್ ಮಾಡಿ ಅಷ್ಟು ಚೆನ್ನಾಗಿದ್ದು ಅಂದರೆ ಅಷ್ಟು ಗುಡ್. ಯಾಕಂದರೆ ಅಷ್ಟು ಚೆನ್ನಾಗಿರೋ ಫ್ರೆಂಡ್. ಅದೇ ಹೇಳಿದ್ನಲ್ಲ, ಕರುಮು ವಂಡರ್ಫುಲ್. ಹೀಗೆ ಇರು, ಬೆಸ್ಟ್ ಆಫ್ ಲಕ್. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಫ್ಯೂಚರ್, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಯಾಕಂದರೆ ಅವಳು ಅಷ್ಟೊಂದು ಒಳ್ಳೊಳ್ಳೆ ಕ್ವಾಲಿಟೀಸ್ ಇದ್ದಾವೆ. ಸೊ ಆ ಕ್ವಾಲಿಟೀಸೇ ಅಂದರೆ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗುತ್ತೆ. ಸೊ ಅವಳು ಏನೇನು ಅಂದ್ಕೊಂಡಿದ್ದಾಳೆ ಎಲ್ಲ ಆಗಲಿ. ಸೊ ಅದೇ ಕರುಮು ತುಂಬ ಬೈದಿರೋದು ನಾನು ಇವಳಿಗೇನೆ. ಆಮೇಲೆ ತುಂಬ ರೀಸನ್ಸ್ ಇಲ್ಲದೇನೂ ಸಿಟ್ಟು ಮಾಡ್ಕೊಂಡಿರೋದು ಮೇ ಬಿ ಕರುಮು ಮೇಲೇ. ಅದು ಯಾಕಂತ ನನಗೂ ಗೊತ್ತಿಲ್ಲ. ಸೊ ಏನೋ ಕರುಮು ಗೊತ್ತಿಲ್ಲ ನನಗೆ. ಬಟ್ ಆದ್ರೂ ಅವಳು ಅಷ್ಟೊಂದು ಇದೇ ಮಾಡ್ತಾ ಇರಲಿಲ್ಲ. ಬಟ್ ಏನೋ ಗೊತ್ತಿಲ್ಲ. ನನಗೆ ಈಗಲೂ ಡೌಟ್ ಇದೆ, ನನಗೆ ಯಾಕೆ ಹಂಗೆ ಇಷ್ಟಪಡ್ತಾಳೆ ಏನೋ ನನಗೂ ಗೊತ್ತಿಲ್ಲ. ಯಾಕಂದರೆ 1% ನನ್ನ ಹತ್ರ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಷ್ಟು ಇದಾಗಿ ಏನು ಹೇಳಬೇಕು ಗೊತ್ತಾಗಲ್ಲ. ಬಟ್ ಬಿ ಸ್ಟ್ರಾಂಗ್ ಕರುಮು, ಯಾವಾಗಲೂ ನಗ್ತಾ ಇರು. ಗಾಡ್ ಬ್ಲೆಸ್ ಯು. ನಿನ್ನ ಏನಂದರೆ ಡ್ಯಾನ್ಸಿಗೆ ನಾನು ಡ್ಯಾನ್ಸಿಗೆಲ್ಲ ಕರೆದಿದ್ವಿ, ಡ್ಯಾನ್ಸಿಗೆ ಬಂದಿದ್ದೆ. ಆಮೇಲೆ ನಿನ್ನಿಂದ ಕಂಡ್ರು ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಹೇಗೆ ಅಂದರೆ ನಮ್ಮ ಜೊತೆ ಒಂದು ಸ್ವಲ್ಪನೂ ನಮಗೆ ಜಲಸ್ ಫೀಲಿಂಗೇ ಇಲ್ಲ. ಅವ್ರ ಜೊತೆ ಇದ್ದಾರೆ ನೋಡು, ಇವ್ರ ಜೊತೆ ಇದ್ದಾರೆ ನೋಡು, ಆ ಥರ ಎಲ್ಲ ಇಲ್ಲೇ ಇಲ್ಲ. ನಾನು ಕರುಮ್ ಜೊತೆ ಇದ್ರು, ಕಂಡ್ರ ಜೊತೆ ಇದ್ರೂ ನನ್ನ ಜೊತೆ ನಾನು ಕಂಡ್ರ ಜೊತೆ ಜಾಸ್ತಿ ನಗಾಡ್ತಾ ನಾನು ಜಾಸ್ತಿ ಖುಷಿಯಾಗಿದ್ರು ಕರುಮು ಅವಳಿಗೆ ಇನ್ನೂ ಖುಷಿ ಪಡ್ತಾಳೆ. ಅವಳು ಇನ್ನೂ ಇದು ಮಾಡೋದಾಗಿರ್ಬೋದು. ಸೊ ಕಂಡ್ರೂ ಅಷ್ಟೇ ಬೆಸ್ಟ್ ಫ್ರೆಂಡ್. ಐ ಥಿಂಕ್ ಅವಳು ಅಷ್ಟೇ ಕಂಫರ್ಟ್ ಝೋನ್. ಅವಳಿಂದನೂ ತುಂಬ ಕ್ವಾಲಿಟೀಸ್ ಕಲ್ತಿದ್ದೀನಿ ನಾನು. ತುಂಬ ಮಿಸ್ ಮಾಡ್ಕೊತೀನಿ ಆ್ಯಕ್ಚುಲಿ, ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ. ಸೊ ನನಗೆ ಒಂದು ಸ್ಟ್ರೆಂತ್ ಆಗಿ ನಿಂತಿರೋದಕ್ಕೆ ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟ್ರಿಗೆ ಅಂದರೆ ಅದೇ ಹೇಳಿದ್ನಲ್ಲ, ಸ್ವಲ್ಪ ರ್ಯಾಶ್, ಸ್ವಲ್ಪ ಇದು ನಾನು ಇದ್ದಿದ್ದಂಗೆ ಹೇಳ್ತೀನಿ. ಇದ್ದಿದ್ದಂಗೆ ಹೇಳ್ದಾಗ್ಲೂ ಕೂಡ ನನ್ನ ಜೊತೆ ಇದ್ದು ನೀವು ಕರೆಕ್ಟ್ ಇದೆ, ಹೆದರ್ಕೋಬೇಡ, ಆ ಥರ ಎಲ್ಲ ಸ್ಟ್ರೆಂತ್ ಇದ್ದಿ. ಸೊ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಇವರು. ಏನೇ ಆದ್ರೂ ನಾನು ಫಸ್ಟ್ ಬಿಂದು ಅಕ್ಕಂಗೆ ಕಾಲ್ ಮಾಡ್ತೀನಿ, ಇಲ್ಲ ಕರುಮು ಕಾಲ್ ಮಾಡೋದು. ಸೆಕೆಂಡ್ ಕಾಲ್ ಮಾಡೋದೇ ನಾನು ಕರುமுಗೆ, ಹೀಗೆ ಕರುಮು ಹೀಗೆ ಅಂತ ಹೇಳಿ. ಸೊ ಅಷ್ಟು ಕಂಫರ್ಟ್ ಝೋನ್ ಕೊಟ್ಟಿದ್ದಾಳೆ ಕರುಮು ನಿಜವಾಗ್ಲೂ. ಯಾ ಐ ಥಿಂಕ್ ಗೊತ್ತಿಲ್ಲ ನನಗೆ ಕರುಮು ಯಾಕೆ ಇಷ್ಟು ಇಷ್ಟಪಡ್ತಾಳೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನನಗಂತೂ ಗುಡ್ ಫ್ರೆಂಡ್. ನಾನು ಐ ಥಿಂಕ್ ತುಂಬ ಅಂದರೆ ತುಂಬ ಇಷ್ಟ, ನನಗೂ ತುಂಬ ಇಷ್ಟ ಕರುಮು. ಬಟ್ ಅದೇ ಮಿಸ್ ಯು ಕರುಮು. ಗಾಡ್ ಬ್ಲೆಸ್ ಯು. ಯಾವಾಗಲೂ ಚೆನ್ನಾಗಿರು. ಅದೇ ನಾನು ಹೇಳ್ತೀನಿ, ನಾನು ತುಂಬ ಬೈದಿದ್ದೀನಿ ಆ್ಯಕ್ಚುಲಿ. ನಮ್ಮ ರೂಮಲ್ಲೇ ನಾನು ಜಾಸ್ತಿ ಬೈದಿರೋದು, ಜಾಸ್ತಿ ಸಿಟ್ಟು ಮಾಡ್ಕೊಂಡಿರೋದು ಅಂದರೆ ಕರುಮು ಮೇಲೆ. ಸಿಲ್ಲಿ ವಿಷಯಕ್ಕೆ ಕರುಮು ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ಅದೆಲ್ಲ ಮನಸ್ಸಲ್ಲಿ ಇರದೇನೋ ಐ ಥಿಂಕ್ ಅದೇ ನಮ್ಮ ಕುಳ್ಳಿ ಎಲ್ಲ ಹೇಳ್ದಂಗೆ ಐ ಥಿಂಕ್ ಗೊತ್ತಿಲ್ಲ. ಆ ಹುಡುಗಿ ಸಿಕ್ಕಿರೋದು ನಿಜವಾಗ್ಲೂ ಕರುಮು ಸಿಕ್ಕಿರೋದು. ನಮ್ಮಮ್ಮ ಹೇಳ್ತಾ ಇರ್ತಾರೆ, ನೀನು ಬಿಡು ಹಂಗೆ ಹಿಂಗೆ. ಕರುಮು ಸಿಕ್ಕಿದ್ರು, ಕರುಮುನು ಹಂಗೆ ಇದು ಮಾಡಿದೆ. ಅವಳು ಎಲ್ಲಿಗೋದ್ರೂ ಬರ್ತಾಳಲ್ಲ, ನಾನಾಗಿದ್ರು ಬರ್ತಾ ಇರಲಿಲ್ಲ ಹಾಗೆ ಹೇಗೆ ಅನ್ನೋರು. ಆಮೇಲೆ ನಮ್ಮ ಅಮ್ಮಂಗೆ ಕರುಮು ಬಂದಿದ್ದಾಳೆ ಅಂದರೆ ಐ ಥಿಂಕ್ ನಮ್ಮಮ್ಮ ಕುಳ್ಳಿಗೆ ಇನ್ನೂ ಒಂದು ಧೈರ್ಯ ಬರುತ್ತಿತ್ತು. ಓ ಕರುಮು ಇದ್ದಾಳೆ ನನ್ನ ಜೊತೆ, ಆ ಥರ ಎಲ್ಲ ಹೇಳಿದ್ರು. ಸೊ ಆಮೇಲೆ ನಾನು ಹೊರಗಡೆ ಹೋದಾಗಲೂ ಅಷ್ಟೇ ಫಸ್ಟ್ ಕೇಳೋದೆ, ನನ್ನ ಕೇಳಿದ್ರು ನನ್ನ ಕೇಳೋಕ್ಕಿಂತ ಫಸ್ಟ್ ಮುಂಚೆ ಕೇಳೋದೆ ನಿನ್ನ ಫ್ರೆಂಡ್ ಇನ್ನೊಬ್ಳು ಇದ್ದಲ್ಲ ಅವಳು ಎಲ್ಲಿ ಅಂತ ಹೇಳಿ. ಸೊ ಅಷ್ಟು ಒಂದು ನಾನೆಲ್ಲ ಇದನ್ನೆಲ್ಲ ಆ್ಯಕ್ಚುಲಿ ಫಿಲ್ಮಲ್ಲಿ ನೋಡ್ತಾ ಇದ್ದೆ. ಮೇ ಬಿ ನನ್ನ ಕೊಲ್ಲೂರಲ್ಲೆಲ್ಲರೂ ಫ್ರೆಂಡ್ಸ್ ಸಿಕ್ಕಿದ್ರು. ಬಟ್ ನನ್ನ ವೈಬಿಗೆ ಅಂದರೆ ಸೆಟ್ ಅಂದರೆ ಎಲ್ಲರೂ ನನಗೆ ನನ್ನ PUC ಫ್ರೆಂಡ್ಸ್ ಎಲ್ಲ ಆಗಿರ್ಬೋದು. ಬಟ್ ಆದರೆ ನನ್ನ ವೈಬಿಗೆ ಅಷ್ಟು ಸೆಟ್ ಆಗ್ತಿರ್ಲಿಲ್ಲ. ಅಂದರೆ ನಾನು ಪ್ಯಾಂಟು ಶರ್ಟು ಹಾಕಿರ್ಬೋದು, ಅದು ನಾನು ಸ್ವಲ್ಪ ಆ ಥರ ಹೆಂಗೆ ಸ್ವಲ್ಪ ನನ್ನ ವೈಬೇ ಚೇಂಜ್. ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನನ್ನ ವೈಬೇ ಚೇಂಜ್. ಬಟ್ ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಆಗಿರೋದು ಅಂದರೆ ಡ್ಯೂಡು ಮತ್ತು ಕರುಮು. ಡ್ಯೂಡುನು ಅಷ್ಟೇ ಸೇಮ್ ಹಂಗೆ ಸ್ವಲ್ಪ ಹಾಗೆ ಹೋಲಿಕೆ ಆಗ್ತಾಳೆ. ನಾವು ಕೂತ್ಕೊಂಡು ಹೋಗೋದಾಗಿರ್ಬೋದು, ಸೇಮ್ ಹುಡುಗರ ಥರನೇ ಇದು ಮಾಡ್ಕೊಂಡು ಹೋಗಿರ್ಬೋದಾಗಿರ್ಬೋದು. ಬಟ್ ಕರುಮು ನೆಕ್ಸ್ಟ್ ಲೆವೆಲ್. ಗಾಡ್ ಬ್ಲೆಸ್ ಯು ಕರುಮು. ನೀನು ಏನು ಅಂದ್ಕೊಂಡಿದ್ಯಾ ಅದು ಖಂಡಿತ ಆಗುತ್ತೆ. ಅದೇ ನಾನೇನಾದ್ರು ನಿಮಗೆ ಬೇಜಾರು ಮಾಡಿದೆ, ತುಂಬ ಸತಿ ಬೇಜಾರು ಮಾಡಿದ್ದೀನಿ. ಅದಕ್ಕೆ ಐ ರಿಯಲಿ ಸಾರಿ. ಆಮೇಲೆ ಬಿಗ್ 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 ಥ್ಯಾಂಕ್ ಯು. ಯಾವಾಗಲೂ ಹೀಗೆ ಖುಷಿಯಾಗಿರು. ಆಮೇಲೆ ಸಿಗ್ತಾ ಇರು, ಬರ್ತಾ ಇರು, ಆಮೇಲೆ ಕಾಲ್ ಮಾಡು, ಏನೇ ಇದ್ರೂ ಹೇಳ್ಕೊ. ಸೊ
2 ವರ್ಷ 1.5 ವರ್ಷದಿಂದ ನಾನೇ ಬೈದಿದ್ದೆ. ಸೊ ಇವಾಗ ನೋಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಚಾಪ್ಟರ್ ಇನ್ ಮೈ ಲೈಫ್ ಫ್ರೆಂಡ್ ಅಂತ ಬಂದರೆ ಅದಕ್ಕೆ ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಕರುಮು. ಲವ್ ಯು ಸೋ ಮಚ್. ಯಾವಾಗಲೂ ಹೀಗೆ ನಗ್ತಾ ಇರು. ಗಾಡ್ ಬ್ಲೆಸ್ ಯು. ಐ ಥಿಂಕ್ ನಾನು ಫುಲ್ ಫಿದಾ ಆಗಿದ್ದು ಅಂದರೆ ಫಿದಾ ಅಂದರೆ ನನಗೆ ಭಾಳ ಇಷ್ಟ. ಅವಳಿಗೆ ಹೇಳೇ ಇರಲಿಲ್ಲ. ಅವಳು ಸ್ಯಾರಿದೊಂದು ವಿಡಿಯೋ ಇದೆ. ಆ ಸ್ಯಾರಿ ವಿಡಿಯೋ ನಾನು ಒಂದೊಂದ್ಸತಿ ಗ್ಯಾಲರಿ ನೋಡ್ತಾನೆ ಇರ್ತೀನಿ, ಒಂದೊಂದ್ಸತಿ ವಿಡಿಯೋ ಹಾಕೊಂಡು ನೋಡ್ತಾನೆ ಇರ್ತೀನಿ. ಅದು ನಂಗೆ ಭಾಳ ಇಷ್ಟ. ದೆನ್ ಪ್ಯೂರ್ ಸ್ಮೈಲ್, ಅದು ನಂಗೆ ಭಾಳ ಇಷ್ಟ. ಆ್ಯಕ್ಚುಲಿ ನಾನು ಒಂದೊಂದ್ಸತಿ ಫ್ರೀ ಇದ್ದಾಗ ಗ್ಯಾಲರಿಲಿ ಆ ವಿಡಿಯೋ ನೋಡ್ತಾ ಇರ್ತೀನಿ. ಸಖತ್ತಾಗಿರುತ್ತೆ ಮಾತ್ರ. ಆಲ್ಮೋಸ್ಟ್ ಒಂಥರ ಏನೋ ಒಂಥರ ಪ್ಯೂರ್ ಪರ್ಸನ್ ಆ ಥರ ಏನೋ ನೋಡಿದಾಗ, ಈಗಿನ ಕರು ಮುಖದಲ್ಲಿ ಆ ಕಳೆ ಅಂತ ನೋಡಿದಾಗ ನನಗೇನೋ ಒಂಥರ ಅದೇನೋ ಬೆಳಕು ಅನ್ನೋರಂಗೆ ಆ ಥರ ಒಂದು ಏನೋ ಒಂಥರ ಕಾಣಿಸುತ್ತೆ ನನಗೊಂಥರ. ಅಷ್ಟು ಇಷ್ಟ ಆಗುತ್ತೆ ಆ ಫೋಟೋ ನನಗೆ ಭಾಳ ಇಷ್ಟ. ಸ್ಯಾರಿ ಫೋಟೋ ನನಗೆ ವಿಡಿಯೋ ಅದು ಯಾವಾಗಲೂ ನೋಡ್ತಾ ಇರ್ತೀನಿ. ಒಂದೊಂದ್ಸತಿ ಮನೇಲಿ ಫ್ರೀ ಇದ್ದಾಗೆಲ್ಲ ನಾನು ಅದನ್ನ ನೋಡ್ತಾ ಇರ್ತೀನಿ. ಯಾ ನನಗೆ ನನ್ನ ವೈಬಿಗೆ ಪ್ಯೂರ್ ಅಂದರೆ ಪ್ಯೂರ್ ಸೆಟ್ ಆಗಿದ್ದು ಕರುಮುನೇ. ನೆಕ್ಸ್ಟ್ ನನಗೆ ಗೊತ್ತಿಲ್ಲ ಯಾರ್ಯಾರು ಸಿಗ್ತಾರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಕರುಮು ಮಾತ್ರ ನೆಕ್ಸ್ಟ್ ಲೆವೆಲ್. ನನ್ನ ವೈಬಿಗೆ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಸೆಟ್ ಆಗಿರೋದು ಕರುಮು. ಅದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು ಕರುಮು. ಆಮೇಲೆ ಅಂಕಲ್ ಅಂದ್ರೂ ನಂಗೆ ಭಾಳ ಇಷ್ಟ. ಅಂಕಲ್ಗೂ ಥ್ಯಾಂಕ್ ಯು. ಆಮೇಲೆ ಓಕೆ, ರೋಹಿಣಿ ಅಕ್ಕನೂ ನಂಗೆ ಭಾಳ ಇಷ್ಟ. ಯಾಕಂದರೆ ರೋಹಿಣಿ ಅಕ್ಕ ಒಂಥರ ಇನ್ಸ್ಪೈರ್ ಅನಿಸ್ತಾರೆ ನನಗೆ. ಈಗಿನ ಒಂದು ಜನ್ರೇಷನಲ್ಲೂ ರೋಹಿಣಿ ಅಕ್ಕ ನೋಡಿದಾಗ ಒಂದು ಪರ್ಫೆಕ್ಟ್ ಅನಿಸುತ್ತೆ. ಅವ್ರ ಥಾಟ್ ಲೆವೆಲ್ ಆಗಿರ್ಬೋದು, ಅವ್ರು ಇವಳು ನನ್ನ ಹತ್ರ ಶೇರ್ ಮಾಡ್ಕೊಂಡಾಗೆಲ್ಲ ಅನಿಸುತ್ತೆ ನನಗೆ. ಸೊ ಅವರಿಗೂ ಬೇಗ ಜಾಬ್ಸ್, ನಾನು ಒಂದೊಂದ್ಸತಿ ಪ್ರೇ ಮಾಡ್ಕೊತಿರ್ತೀನಿ ಅಕ್ಕಂಗೂ ಒಂದು ಜಾಬ್ ಆಗಲಿ ನಾನು ಅದಕ್ಕೆ. ಒಂದೊಂದ್ಸತಿ ನಂಗೆ ನೆನಪಾದಾಗಲೂ ನಾನು ಹೋದಾಗ ಕೇಳ್ಕೊತಿರ್ತೀನಿ. ಸೊ ರೋಹಿಣಿ ಅಕ್ಕನೂ ನಂಗೆ ಭಾಳ ಇನ್ಸ್ಪೈರ್. ಆ್ಯಕ್ಚುಲಿ ಅವರು ನಾನು ಹೇಳಿರಲಿಲ್ಲ, ನಾನು ಅವತ್ತು ಹೇಳಿದ್ದೆ ಒಂದ್ಸತಿ ಕರುಮಿಗೆ ಹೇಳಿದ್ದೆ ನಂಗೆ ರೋಹಿಣಿ ಅಕ್ಕ ಅಂದರೆ ಭಾಳ ಇಷ್ಟ ಅಂತ. ಯಾಕಂದರೆ ಅವರು ಫುಲ್ ನನಗೆ ಇನ್ಸ್ಪೈರ್ ಅನ್ನಿಸ್ತಾರೆ. ಅವರು ಪರ್ಫೆಕ್ಟ್ ಥಾಟ್ ಅವ್ರದ್ದು. ಸೊ ವಂಡರ್ಫುಲ್ ಫ್ಯಾಮಿಲಿ ಇವ್ರದ್ದು ಕೂಡ. ಅದೇ ಹೇಳಿದ್ನಲ್ಲ, ಡಿಫ್ರೆನ್ಸ್ ಏನೂ ಅನ್ಸಲ್ಲ. ನನ್ನ ಫ್ಯಾಮಿಲಿ ಅಥವಾ ಕರುಮು ಫ್ಯಾಮಿಲಿಗೆ ಹೋದಾಗ ಡಿಫ್ರೆನ್ಸೇ ಅನ್ಸಲ್ಲ ನನಗೆ. ತುಂಬ ಖುಷಿ ಅನಿಸುತ್ತೆ ಆ್ಯಕ್ಚುಲಿ. ನನಗೆ ಅಷ್ಟೊಂದು ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿರೋದು, ವೈಬ್ಸ್ಗೆ ಸಿಕ್ಕಿರೋದು. ನನ್ನ ಅಮ್ಮಂದ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕರುಮು, ನಿಮ್ಮ ಫ್ರೆಂಡ್ಸು ಎಲ್ಲ ನನಗೆ ಅಷ್ಟೊಂದು ಕಂಫರ್ಟ್ ಝೋನ್ ಕೊಡಿದ್ದೀನಿ, ನಿಮ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ಅದರಲ್ಲೂ ಕರುಮಿಗೆ ಥ್ಯಾಂಕ್ ಯು ಸೋ ಮಚ್. ಯಾ ನನಗೆ ಆ್ಯಕ್ಚುಲಿ ಏನೋ ಅಳುನೇ ಬರ್ತಾ ಇಲ್ಲ. ಯಾಕಂದರೆ ನನಗೆ ಗೊತ್ತಿದೆ ನಾನು ನಿಜವಾಗ್ಲೂ ಯಾರನ್ನೂ ಕೂಡ ಮಿಸ್ ಮಾಡೋ. ಸ್ವಲ್ಪ ನನ್ನ ಮೆಸೇಜು ಸ್ಟೇಟಸಲ್ಲಿ ಎಲ್ಲ ಕಡಿಮೆ ಹಾಕೋದೆಲ್ಲ ಕಡಿಮೆ ಅನ್ನೋದು ಬಿಟ್ಟರೆ ಖಂಡಿತ ನೆನ್ಪಿಟ್ಕೊಂಡಿರ್ತೀನಿ. ಯಾವಾಗ ನೆನಪಾಗುತ್ತೆ ನಿಜವಾಗ್ಲೂ ನಂಗೆ ಅಷ್ಟು ನೆನಪಾದಾಗ ನಾನು ಖಂಡಿತ ಅವ್ರು ನೆನ್ಪು ಮಾಡ್ಕೊಂಡು ಅವ್ರ ಮನೆಗಾದರೂ ಹೋಗ್ತೀನಿ. ಸೊ ಇವ್ರನ್ನ ಮರೆಯೋಕ್ಕೆ ನನಗೆ ಅಷ್ಟೊಂದು ಅನ್ಸೋದೇ ಇಲ್ಲ. ಯಾಕಂದರೆ ನಮ್ಮ ಹಾರ್ಟಲ್ಲೇ ಯಾವಾಗಲೂ ಇರ್ತಾರೆ. ಸೊ ಹಾಗಾಗಿ ಹತ್ರ ಸ್ವಲ್ಪ ಇನ್ನೊಂದು ಸ್ವಲ್ಪ ಫೀಲಿಂಗ್ ಜಾಸ್ತಿ ಆಗುತ್ತೆ. ಆಮೇಲೆ ಅಯ್ಯೋ ಮುಗ್ದೋಗಿ ಬಿಡ್ತಲ್ಲ ಅನಿಸುತ್ತೆ. ಸೊ ನಾವು ಕರುಮು ಹೇಳ್ದಂಗೆ ನನ್ನ ಫ್ರೆಂಡ್ಸ್ ಎಲ್ಲ ಮುಗ್ದೋಗೋ ಚಾಪ್ಟರ್ ಅಲ್ಲ ಅದು. ಸೊ ಎಂಡ್ವರೆಗೂ ಇದ್ದೇ ಇರುತ್ತೆ. ಸೊ ಲವ್ ಯು, ಮಿಸ್ ಯು, ಗಾಡ್ ಬ್ಲೆಸ್ ಯು. ಯಾವಾಗಲೂ ಖುಷಿಯಾಗಿರು. ಎಲ್ರಿಗೂ ಅಷ್ಟೇ ಲವ್ ಯು, ಮಿಸ್ ಯು. ನಾನೇನಾದ್ರು ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸು ಕರುಮು. ಪಟ್ಟ ಓಪನ್ ಮಾಡು. ನಾನು ಮಾತಾಡ್ತಾ ಥ್ಯಾಂಕ್ ಯು. ಸರಿ ಈ ಕಡೆ ಬಾ. ಪ್ರಥಮ ಬಾರಿಗೆ ಮನೆಯವ್ರ ಬಗ್ಗೆ ಮಾತಾಡೋದೀಗ ತುಂಬ ಐತಿ. ನಾನು ಒಂದ್ಸಲ ಸಾರಿ ಕೇಳಬೇಕಪ್ಪ. ಅವಳಿಗೆ ಎಷ್ಟು ಬೈದೀನಿ ಅಂದರೆ ನನಗೆ ಬೈತೀನಿ. ಆಮೇಲೆ ಒಂದೇ ನಿಮಿಷಕ್ಕಪ್ಪ ಹಿಂಗೆ ಅನ್ಬಾರ್ದಾಗಿತ್ತಲ್ಲ ಅನಿಸುತ್ತೆ ನನಗೆ. ಸಾರಿ, ತುಂಬ ಬೈದೀನಿ. ಆದರೂ ಇದು ಎಕ್ಸಾಮ್ ಟೈಮಲ್ಲಿ ಅಂತೂ ತುಂಬ ಬೈದಿದ್ದೀನಿ. ಸಾರಿ. ಆಮೇಲೆ ಹಾಗೆ ಹೆಲ್ಪಿಂಗ್ ನೇಚರ್ ತುಂಬ ಸಪೋರ್ಟ್ ಮಾಡ್ತಾಳೆ, ಸಜೆಷನ್ ಕೊಡ್ತಾಳೆ, ಆಮೇಲೆ ಜೋಕ್ ಮಾಡ್ತಾಳೆ, ಕಾಮಿಡಿ ಮಾಡ್ತಾಳೆ ಚೆನ್ನಾಗಿ. ಥ್ಯಾಂಕ್ಸ್. ಸಾರಿ ನನಗೆ ಕರುಮು ಅವರು ಗಿಫ್ಟ್ ಓಪನ್ ಮಾಡ್ತಾ ಇದ್ದಾರೆ ಈಗ. ಪ್ರಥಮ ಬಾರಿಗೆ ಮಳೆದಿಯಿಂದ ಗಿಫ್ಟ್ ಅನ್ನು ಸ್ವೀಕರಿಸಿದ ಕರುಮು ಅವರಿಗೆ ಧನ್ಯವಾದಗಳು. ಊಟ ಎಷ್ಟು ರಕ್ಷು ಅಕ್ಕ ನಂಗೆ ಇಷ್ಟನೇ. ಅದು ಇವರಿಬ್ರು ರೆಸ್ಪೆಕ್ಟ್ ಮಾತ್ರ ಅಲ್ಟಿ ಮಸ್ತ್. ನಿಜ ಇವ್ರು ಇಲ್ಲಾಂದ್ರೆ ಒಂಥರ ಕಳೆನೇ ಇಲ್ಲ. ಅದೊಂದು ಹೇಳಕ್ ಮಾತ್ರ ಇಷ್ಟಪಡ್ತೀನಿ.
ಏನೋ ಒಂಥರ ಚಂದ, ರೋಗ ಏನಂದ್ರೆ ಚಂದ, ಕಪ್ಪು ನೀರ ತರ ಅಲ್ಲ, ಏನಂದ್ರೆ ಕಳೆ ಅಂತ ಹೇಳ್ತೀನಿ. ಪರ್ವಿ ನೆನ್ಪತ್ತಾನೆ ತುಂಬಾ ಇದು ಮಾಡ್ತಾರೆ, ಮಿಸ್ ಮಾಡ್ತೀನಿ ಸೀರೆ ಉಡ್ಸೋದಾಗ್ಲಿ, ಹೆಲ್ಪಿಂಗ್ ನೇಚರ್ ಮಾತ್ರ ತುಂಬಾ ಹೆಲ್ಪಿಂಗ್ ನೇಚರ್ ತುಂಬಾ. ಯಾರಿಗಾದ್ರೂ ಡೇಟ್ ಆಗೋ ಟೈಮಿಗೆ ಈಗ ನೀರು ಡೇಟ್ ಆದ್ರೂ ಹೊಟ್ಟೆಗೆ ಬಂದ್ರೆ ಎಷ್ಟು ಕೇರ್ ಮಾಡ್ತಿದ್ರಿ. ಯಾಕ್ರೆ ಪಾಪ ನಿನ್ ಕ್ಯಾಮ್ರಾ ಒಂದ್ ಸೆಕೆಂಡ್ ಅಲ್ಲ, ಈಗ ಮಾಲಿ ನಡ್ಕೊಂಡ್ ಸ್ಟಾರ್ಟ್ ಆಗಿ ಪಾಪ ಯಾರು ಬಯಸ್ತಿಲ್ಲ, ತುಂಬಾ ಬಯಸ್ತಿದ್ದಾರೆ. ತಪ್ಪಿಲ್ಲ ಅಂದ್ರು. ತಪ್ಪಿದ್ರು ನೀವೇ ಬೇರೆಗೋಸ್ಕರ ನೀವು ಬೈಲಿಂಗಿರಿ ಅಷ್ಟೇ. ನಿಮ್ ಬಗ್ಗೆ ಮಾತ್ರ ಡೈರಿ ಕೊಟ್ಟು ಬರ್ಕೊಡ್ತೀನಿ. ಮಸ್ತ್ ಅಲ್ಲ ಇಟ್ಕೋಬೇಕಾ? ಇಲ್ಲ ಇಲ್ಲ ಬೇಡ. ಒಳ್ರೆ ಇನ್ನು ತುಂಬಾ ಇಲ್ಲ. ಅಯ್ಯೋ ಪ್ರವಣ ಹುಡ್ಕಿಂದು ಬಾಬು ನಾನು ಇವಳಿಗೆ ಯಾವಾಗಿಂದ ಬೇಬಿ ಅಂತ ಕರೆಯಕ್ ಸ್ಟಾರ್ಟ್ ಮಾಡೀನಿ ಅನ್ನೋದು ನಂಗೂ ಗೊತ್ತಿಲ್ಲ. ಆದ್ರೆ ನಮ್ ಚಾಟ್ ತೆಗೆದು ನೋಡಿದ್ರೆ ನಾನು ತುಂಬಾ ದಿನದಿಂದ ಕರೆಯಕ್ ಸ್ಟಾರ್ಟ್ ಮಾಡೀನಿ ಬೇಬಿ ಅನ್ನೋದು. ಇದನ್ನೇ ಒಳ ಮಾಡ್ಕೊಂಡ್ಲೆ ಅದ ಕತೆ ಅದೇ ನೋಡೇಳೆ ನಾನು ಎಲ್ಲದಕ್ಕಿಲ್ಲ ಶ್ರೀಗಂಧದ ಕುಡಿಲಿ ಇವೇ ಇವಳ ಬಗ್ಗೆ ಆ ಚಿಲ್ದಾಗ ಹಾಕ್ತೀಯಾ? ದಯವಿಟ್ಟು ಸುಮ್ಮನೆ ಗೊತ್ತಾಡ್ಗತ್ತ ವಿಚಾರು ಸುಮ್ಮನೆ ಗೊತ್ತಾನೆ ವರ್ಷ ಅನ್ನು ಟಾಪ್ ಸೈಡ್ ಮಾಡ್ಕ ಸ್ಟಾರ್ಟ್ ಎದ್ದೇಳು. ರೀಸನ್ ಫಸ್ಟ್ ನಿನಗೆ ಈ ತರ ಫೋಟೋ ಕೊಟ್ರೆ ನಿಂಗೆ ಪೆನ್ಸಿಲ್ ವಾವ್ ಸಖತ್ತಾಗಿದೆ. ಚೆನ್ನಾಗೈತಿ. ಇವಳಿಗೆ ಪೆನ್ಸಿಲ್ ಸ್ಕೆಚ್ ಬಹಳ ಅದಕ್ಕೋಸ್ಕರ ನಾನು ಇನ್ನೂ ಪೆನ್ಸಿಲ್ ಸ್ಕೆಚ್ ತರ ಬರುತ್ತೆ ಅನ್ಕೊಂಡಿದ್ದೆ. ಅದು ಈ ತರ ಬಂತು. ಎಷ್ಟ ಆಯ್ತಾ? ಅದಕ್ಕೋಸ್ಕರ ನಾನು ಇದನ್ನ ಇವಳು ಫೋಟೋ ಅದು ನೋಡಕ್ಕಿಂತ ಇದು ನೋಡೋದು ಡೈಲಿ ಬೇಕು. ತೇಜು ಫೋಟೋ ಕಳ್ಸಿದ್ಲು, ಅದನ್ನೆಲ್ಲ ಡಿಲೀಟ್ ಮಾಡ್ಸಿದ್ದೆ ಇವಳ ಕೈಯಾಗೆ. ಆ ಫೋಟೋನ ಕಳಿಸ್ಬೇಡ ಅಂತ ಹೇಳಿ. ಅದಾದ್ಮೇಲೆ ನಂಗೆ ಇವ್ಳು ಡಿ ಪಿ ಇಟ್ಟಿರೋ ಫೋಟೋ ಮತ್ತೆ ಈ ಫೋಟೋ ಭಾಳ ಇಷ್ಟ ಆಗಿತ್ತು. ನಮ್ಮ ಅಕ್ಕನ ಹತ್ರ ಕೇಳಿದಾಗ ಆ ಫೋಟೋಕ್ಕಿಂತ ಈ ಫೋಟೋ ಮಾಡಿಸು, ಅದರಲ್ಲಿ ಅರ್ಧ ಮುಖ ಕಾಣಿಸುತ್ತೆ, ಇದನ್ನೇ ಮಾಡಿಸು ಅಂತ ಹೇಳಿದ್ದು. ನಂಗೆ ಇವಳು ಅಂದ್ರೆ ಏನೋ ಒಂಥರ ಭಾಳ ಇಷ್ಟ. ಅರ್ಥ ಮಾಡ್ಕೊಬಿಡ್ತಾಳೆ ಪಟ್ಟ. ನಾನು ಹೇಳಿಲ್ಲ ಅಂದ್ರೆ ಏನೋ ಅರ್ಥ ಮಾಡ್ಕೊತಾಳೆ. ಸೈಲೆನ್ಸ್ನ ಅರ್ಥ ಮಾಡ್ಕೊತಾಳೆ ಇವಳು. ಏನು ಹೇಳೋದಪ್ಪ, ಎಲ್ಲದು ಆಲ್ಮೋಸ್ಟ್ ಎಂಥದ್ದು ಮುಚ್ಚಿಟ್ಟಿಲ್ಲ ಇವಳ ಹತ್ರ, ಎಲ್ಲ ಹೇಳ್ಬಿಡ್ತೀನಿ. ನಂಗೆ ಫಸ್ಟ್ ಎಲ್ಲ ಹೇಳ್ಬೇಕು. ಅದೇನೇನೋ ಅದನ್ನ ಹೇಳ್ಬೇಕು ಇವಳಿಗೆ. ಇವಳು ಬಂದ ತಕ್ಷಣ ಫಸ್ಟ್ ಹಿಂದಿದೆ ಬ್ಯಾಗ್ ತಗೊಂಡಿದ್ದ. ತುಂಬಾ ಅಂದ್ರೆ ತುಂಬಾ ಇಷ್ಟ.
ಬೈತಿರ್ತಾಳೆ ನಂಗೆ ಪದೇ ಪದೇ. ನೈನು ವಿಡಿಯೋ ಮಾಡಿ, ನೈನು ತಲೆನೋವು ಬಂದಾಗಂತೂ ಇನ್ನೂ ಬಹಳ ಮಲಗಿದೆ. ಅದು ನಂಗೆ ತಲೆನೋವು ಇದ್ರೆ ಇವ್ ಬೈತಿರ್ತಾಳಲ್ಲ ಅದೊಂಥರ ಖುಷಿ ಆಗ್ತೈತಿ. ಬೈದ್ರು ಅಷ್ಟೇನು ಬೇಜಾರಾಗಲ್ಲ. ಇವಳ ಜೊತೆ ನಾನು ಬೇಜಾರಾಗಿದ್ದು ಅಂದ್ರೆ ಒಂದ್ಸರಿ ನಾನು ಹೋಗೋ ಟೈಮಲ್ಲಿ ಒಟ್ಟಿಗೆ ಹೋಗೋಣ ಅನ್ಕೊಂಡು ನಾವು ಬೇಗ ಹೊರಟ್ಬಿಟ್ವೇನೋ, ಬೇಗ ಹೊರಟ್ಬಿಟ್ಟು ಅದಕ್ಕೋಸ್ಕರ ಇವಳು ಬೇಜಾರಾಗ್ಬಿಟ್ಟು ಅದಾದ್ಮೇಲೆ ಇಲ್ಲ ಬಾ ಲೇಟ ಹೋಗ್ತೀವಿ ಬಾ ಬಾ ಅಂತ ಹೇಳಿದ್ರು ಬರ್ಲಿಲ್ಲ. ನಾನು ಪೂಜು ಬಹಳ ಸರಿ ಕಳ್ಸಿ ಆಮೇಲೆ ನಾನು ಒಂದ್ ಕರೆ ಬಿಟ್ಟಿದ್ರೆ ಬೈದು ಬಿಟ್ಟಿದ್ಲು. ನಂಗೆ ಅವಾಗ ಬಹಳ ಬೇಜಾರಾಗಿ ಒಂದ್ಸರಿ ಹೇಳಿದ್ದೀನಿ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟಿದ್ಲು. ನಂಗೆ ಅದು ಬಹಳ ಬೇಜಾರಾಗಿತ್ತು. ಸುಮ್ಮನೆ ಮನೆ ಹೋಗಿದ್ದೆ. ಆಮೇಲೆ ಹೇಳ್ತೀನಿ ಬಾಯಿ ಕೂಡ ಹೇಳಿಲ್ಲ ಮನೆ ಹೋದೆ. ಅದಾದ್ಮೇಲೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ. ನನಗೆ ಏನಾದ್ರು ಈಗ ಏನಾದ್ರು ಒಂದು ವಿಷಯದಲ್ಲಿ ಕನ್ಫ್ಯೂಸ್ ಆಯ್ತು ಅಂದ್ರೆ ನಂಗೆ ಹಿಂಗೆ ಮಾಡ್ಬೇಕಾ ಮಾಡಬಾರ್ದಾ ನಾ ಫಸ್ಟು ಕಾಲ್ ಮಾಡೋದು ಇವಳಿಗೆ, ಲಕ್ಷ್ಮಿ ಹಿಂಗೆ ಎಂತ ಮಾಡಲಿ ಹೇಳು ಅಂತ ಹೇಳಿ. ಇವಳು ಹೇಳ್ತಾಳೆ ಹಿಂಗೆ ಮಾಡು ಅಂತ ಹೇಳಿ ಹಾಗೆ ಮಾಡ್ತೀನಿ ಕೂಡ. ಅದಾದ್ಮೇಲೆ ಸುಮಾರು ವಿಷಯದ ಬಗ್ಗೆ ಇವಳ ಜೊತೆಗೆ ಮಾತಾಡೀನಿ. ಅದಾದ್ಮೇಲೆ ಹೇಳಿನಿ ಕೂಡ ಹಿಂಗದು ಹೆಂಗಾಗುತ್ತೆ ಹಂಗದು ಹಿಂಗಾಗುತ್ತೆ ಅಂತ ಹೇಳಿ. ಆಮೇಲೆ ನನಗೆ ತುಂಬ ಬೇಜಾರಾಗ್ತಾಳೆ ಇವಳೆ. ಇವಳಿಗೆ ಫೋನ್ ಮಾಡ್ತೀನಿ, ಅಕ್ಷು ಮಾಡ್ತೀನಿ, ಇವಳಿಗೆ ಮಾಡ್ತೀನಿ ಭಾಳ ಬೇಜಾರಾದಾಗ. ಆಮೇಲೆ ಸೈಲೆಂಟ್ ಆಗಿದ್ರೆ ಇವ್ರಿಗೆ ಗೊತ್ತಾಗಿರ್ತೀವಿ ಏನು ಸೈಲೆಂಟ್ ಆಗಿನಿ ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಇವಳು. ಅದಾದ್ಮೇಲೆ ಇವಳು ನಂಗೆ ಬೈಯೋದಂತ ಚೆನ್ನಾಗೆ. ಅದಾದ್ಮೇಲೆ ಏನದು ರೂಮಿಂದ ಏನಂತೀಯಲ್ಲ ರೂಮಿಂದ ಹೊರಗೆ ಕಳ್ಸಕ್ಕೆ ಏನೋ ಹೇಳ್ತೀಯ ಎಕ್ಸಿಟ್ ಮಾಡ್ರಿ ಅಂತಾಳೆ ಇವಳು. ನಾನು ಅಣ್ಣನ ಜೊತೆ ಮಾತಾಡೋಗಲ್ಲ, ಇವಳನ್ನ ಎಕ್ಸಿಟ್ ಮಾಡ್ರಿ ಅಂತ ಹೇಳ್ತಾಳೆ. ನಂಗೆ ಅದೊಂಥರ ಇಷ್ಟ ಆಗೈತಿ. ಎಕ್ಸಿಟ್ ಕರೋ ಮತ್ತೆ ಹಿಂದಿ ಇಂಗ್ಲೀಷು ಬಳಸ್ತಾಳೆ, ಹಿಂದಿನೂ ಬಳಸ್ತಾಳೆ. ಎಕ್ಸಿಟ್ ಕರೋ. ಅದಾದ್ಮೇಲೆ ಮೇಲ್ಗಡೆ ಕುತ್ಕೊಂಡು ಭಾಳ ಮಾತಾಡ್ತೀವಿ, ಕಣ್ಕಣ್ಣಲ್ಲೂ ಭಾಳ ಮಾತಾಡ್ತೀವಿ. ಅಕ್ಷು ಇದ್ದಾಗಂತೂ ಅದು ಭಾಳ ಆಗಿತ್ತು ಕಣ್ಕಣ್ಣಲ್ಲಿ ಮಾತಾಡೋದು. ಇವರಿಬ್ರು ಏನ್ ಮಾತಾಡ್ತಾ ಇದಾರೆ ಅಂತ ನಂಗೆ ಅರ್ಥ ಆಗಿರೋದು. ಇವರಿಬ್ರು ಕಣ್ಕಣ್ಣಲ್ಲಿ ಮಾತಾಡ್ಕಿದ್ ಕೂತ್ಬಿಡೋರು, ನಂಗೆ ಅರ್ಥ ಆಗಿರೋದು ಏನ್ ಮಾತಾಡ್ತಾರೆ ಅನ್ನೋದು. ಅದಾದ್ಮೇಲೆ ಭಾಳ ನಗಿಸ್ತಾಳೆ ಮೇಲ್ಗಡೆ. ಅದಾದ್ಮೇಲೆ ನಂಗೆ ತಲೆನೋವು ಹಿಂಗೆ ತುಂಬ ಬಂದು ತಿಕ್ಕೋದು ಬೈಯೋದು ಎಲ್ಲ ಮಾಡ್ತಾಳೆ. ನಿನ್ಗೆ ತೋರ್ಸ್ಕೋಬೇಕು ಅನ್ನೋದು ಮ್ಯಾನರ್ಸ್ ಇಲ್ಲ, ಭಾಳ ಬೈಯೋದೆ ನಂಗೆ ಮ್ಯಾನರ್ಸ್ ಇಲ್ಲ, ನಿಂಗೆ ಮ್ಯಾನರ್ಸ್ ಇಲ್ಲ ಅಂತ ಹೇಳಿ ಬೈತಾಳೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಾನು ಊರಿಗೆ ಹೋಗಾಗ ಇವಳನ್ನ ಕೇಳ್ತೀನಿ ಬರ್ತೀಯಾ ಇವಳು ಇಲ್ಲ ನಾನು ಎರಡು ಮುಕ್ಕಲ್ ಬಸ್ಸಿದ್ನ ಡೈರೆಕ್ಟ್ ಹೋಗ್ತೀನಿ ಅಂತಾಳೆ. ಅವಾಗ ಒಂಥರ ಅನಿಸ್ತೈತಿ, ಅದು ಸುಮ್ಮನೆ ಆಗ್ತೀನಿ. ನಾನು ಲೇಟಾಗಿ ಹೋಗ್ತಿರ್ತೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಬಾ ಲೇಟಾಗಿ ಹೋಗೋಣ ಬಾ ಅನ್ನಕ್ಕೂ ಸರಿ ಆಗಲ್ಲ, ಯಾಕಂದ್ರೆ ಇವಳು ಡೈರೆಕ್ಟ್ ಬಸ್ ಇರ್ತೈತಿ. ಏನು ಹೇಳೋದಪ್ಪ, ನಂಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿರ್ತಾಳೆ. ನಂಗೆ ಏನೇ ಬೇಜಾರಾದರೂ ಇವಳಿಗೆ ಹೇಳ್ತಿರ್ತೀನಿ. ಮೆಸೇಜಲ್ಲೂ ಕೂಡ ಮೆಸೇಜ್ ಮಾಡಿ ಕೂಡ ಹೇಳ್ತೀನಿ. ಏನೇ ಡೌಟ್ ಬಂದರೂ ಕೇಳ್ತೀನಿ. ಓದೋಕ್ಕಾಗಿಲ್ಲ ಅಂದರೆ ಇವಳ ಹತ್ರ ಹೇಳ್ತೀನಿ. ನನ್ನ ಕಾಂಬಿನೇಷನ್ ಅಲ್ಲ ಆದರೂ ಇವಳ ಹತ್ರ ಹೇಳ್ತೀನಿ ಓದೋಕ್ಕಾಗ್ತಿಲ್ಲ ಅಂತ ಹೇಳಿ. ಆಮೇಲೆ ನಂಗೆ ಪೂಜೆ ಕೈಯಾಗ ಬಯಸ್ಕಿನೋದೇ ನಂಗೆ ಒಂಥರ ಖುಷಿ ಆಗೋದು. ಅಂದರೆ ಖುಷಿ ಅಂದರೆ ನಾನು ಬಯಸ್ಕಿನೋದಲ್ಲ, ಇವಳು ಬಯಸ್ಕಿನೋದು. ಪೂಜು ಬೈಯೋದೇ ನಂಗೆ ಒಂಥರ ಖುಷಿ ಆಗೋದು. ಬೈದ ತಕ್ಷಣ ಇವಳು ಕಿಸಿತಿದ್ಲು, ಇವಳು ಕಿಸಿದ ತಕ್ಷಣ ನಾನು ಕಿಸಿತಿದ್ದೆ. ನನ್ನ ನೆಕ್ಸ್ಟ್ ಇವರು ಕೆಳಗಡೆ ಅವಳು ಹಂಗೆ ನೆಗಡಿ ಆಡ್ತಿದ್ಲು. ಈಗ ಮತ್ತು ನನಗೆ ಪೂಜು ಎಲ್ಲಿ ಮತ್ತು ನಾವು ಪೂಜುಗೆ ಏನಪ್ಪ ಅಂದರೆ ಆ ಕಡೆ ತಿರ್ಗಿಂದೆ ಅದೊಂಥರ ಈ ಕಡೆ ನಾವು ನೆಗೆಡ್ಕಿ ಬಿಡ್ತಿದ್ದೆ. ಈ ಕಡೆ ತಿರ್ಗಿ ಕುಂತಾಗ ಈ ಕಡೆ ನೆಗೆಡೋಕ್ಕೂ ಬೇಡ ಬಿಡೋಕ್ಕೂ ಬೇಡ, ಮತ್ತೆಲ್ಲಿ ಬೈತಾಳೆ ಅಂತ ಹೇಳಿ. ಪೂಜು ರಕ್ಷಕ್ ಬೈಯೋದು ನಂಗೆ ಒಂಥರ ಇಷ್ಟ. ಎಕ್ಸಾಮ್ ಟೈಮಲ್ಲಿ ಇದೇ ಆಯ್ತು ಅಂತ ಹೇಳ್ತಾನೆ ಇರ್ತೀವಿ ಯಾವಾಗಲೂ. ಆಮೇಲೆ ರಕ್ಷನ ಭಾಳ ಮಿಸ್ ಮಾಡ್ತಿದ್ದೀನಿ. ನಂಗೆ ತಲೆನೋವು ಬಂದಾಗ ನೆನಪಾಗದೆ ನನ್ನ ರೂಮ್ಮೇಟ್ಸು. ಮನೆಗೆ ಹೇಳಿದ್ರೆ ಒಂದೊಂದು ಟೈಮ್ ಹೇಳಿದ್ರೆ ಬೈತಾರೆ, ಯಾಕಂದ್ರೆ ಸುಮಾರು ಸರಿ ತೋರ್ತಾರೆ. ಹೇಳಿದ್ರೆ ನೀವು ಫೋನ್ ನೋಡೋದ್ರಿಂದ ನಿಂಗೆ ತಲೆನೋವು ಬರ್ತೈತಿ ಅಂತ. ಅದೇ ನಂಗೆ ಒಂದೊಂದು ಟೈಮ್ ಮನೆಗೆ ಹೋದಾಗ ತಲೆನೋವು ಬಂತು ಅಂದರೆ ರಕ್ಷು ಭಾಳ ನೆನಪಾಗ್ತಾಳೆ. ನಂಗೆ ಒಂದೊಂದು ಟೈಮ್ ಅನಿಸ್ತೈತಿ ಹಾಸ್ಟ್ಲು ಬಿಟ್ಟೋದ್ಮೇಲೆ ನಂಗೆ ತಲೆನೋವು ಬಂದರೆ ಯಾರು ನೋಡ್ಕೊತಾರೆ ನನ್ನ ಅಂತ ಹಿಂಗೆಲ್ಲ ಅನಿಸ್ತೈತಿ. ಎಲ್ಲರೂ ತುಂಬ ಕೇರ್ ಮಾಡ್ಯಾರ ನನ್ನಂತೂ.
ಯಾವಾಗಲೂ ಅಳ್ತಿರ್ತೀನಿ ನಾನಂತೂ. ರೂಮಾಗಂತೂ ಭಾಳ ಹೊತ್ತಿರೋದು ನಾನು. ಹೊತ್ತಾಗ ಬಂದು ಸಮಾಧಾನ ಮಾಡೋದು ಇವರೇ, ಆಮೇಲೆ ಸಮಾಧಾನ ಮಾಡಿದ್ಮೇಲೆ 10 ನಿಮಿಷದ ಮೇಲೆ ರೇಟ್ಸ್ ಬರೆಯೋದು ಇವರೇ ಆಗಿರ್ತಾರೆ. ನನಗಂತೂ ತಲೆನೋವು ಬಂದ್ರಂತೂ ಇವ್ನೆಲ್ಲರನ್ನೂ ಭಾಳ ಮಿಸ್ ಮಾಡ್ತಿರ್ತೀನಿ. ನಾವು ರೂಮಲ್ಲಿ ಮಿಕ್ಸಿಲ್ಲ ಅಂದರೆ ಬೇರೆ ರೂಮಿಗೆ ಹೋಗಿ ಇಸ್ಕೊಬಂದು ಎಲ್ಲ ಹಚ್ತೀರಾ. ಆಮೇಲೆ ಅಳೋ ಟೈಮಿಲ್ಲ, ನಾನು ಅಳೋ ಟೈಮಿಗಂತೂ ನನ್ನ ಬೆಡ್ಡಲ್ಲೇ ಎಲ್ಲರೂ ಇರ್ತಾರೆ. ನಮ್ಮ ರೂಮ್ವರೆಗೆ ಇರೋರು ಎಲ್ಲರೂ ಮೇಲಿರ್ತಾರೆ, ಇಲ್ಲೊಂದಿಷ್ಟು ಜನ ಇರ್ತಾರೆ. ಸಮಾಧಾನ ಭಾಳ ಮಾಡ್ತಾರೆ. ಆಮೇಲೆ ನಾನು ರಕ್ಷಾ ಹತ್ರ ಎಲ್ಲದನ್ನೂ ಶೇರ್ ಮಾಡ್ತೀನಿ, ಎಂಥದನ್ನೂ ಮುಚ್ಚಿಟ್ಟಿಲ್ಲ. ಏನಾದರೂ ಹೇಳ್ತಿರ್ತೀನಿ, ಹಿಂಗೆ ರಕ್ಷು ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಿ. ಅದಾದಮೇಲೆ ಇವಳ ಜೊತೆಗೆ ನಂಗೆ ಹೊರಗಡೆ ಹೋಗೋಕ್ಕೆ ಭಾಳ ಖುಷಿ. ಎಲ್ಲರೂ ಅಷ್ಟೇ, ಹೊರಗಡೆ ಹೋಗೋಕ್ಕೆ ಭಾಳ ಖುಷಿ. ರಕ್ಷು ಜೊತೆ ರಕ್ಷು ಜೊತೆ ಹೋಗ್ಬೇಕು ಅನ್ಸ್ತೈತಿ. ರಕ್ಷು ಜೊತೆಗೆ, ನಿವಿ ಜೊತೆಗೆ, ನನಗೆ ಇವರಿಬ್ರು ಮಧ್ಯೆ ನಂಗೆ ಹೋಗ್ಬೇಕು ಅನ್ನೋದು ಭಾಳ ಇಷ್ಟ. ಅದೊಂದ್ಸರಿ ಮಾಡಿರಿ. ನೀವಿಬ್ರು ಆ ಕಡೆ ಈ ಕಡೆ ಇರಬೇಕು, ನಾನು ಮಧ್ಯೆ ಇರಬೇಕು. ಆಮೇಲೆ ಬಿರಿಯಾನಿ ಕೊಡಿಸ್ಬೇಕು. ಆಮೇಲೆ ಕಿತಾಪತಿ ಭಾಳ ಗೊತ್ತಾಗಲ್ಲ, ಅದು ಮಾಡೋದೇನೋ ಒಂದೊಂದ್ಸರಿ ಗೊತ್ತಾಗುತ್ತೆ. ಆಮೇಲೆ ನನಗೆ ಅಮೌಂಟಿನ ವಿಷಯದಲ್ಲಿ ಯಾರೇ ಏನೇ ಕೇಳಿದ್ರು ಇವ್ಳು ಮಾತ್ರ ಇಲ್ಲ ಅಂದಂಗೆ ಕೊಡ್ತಾಳೆ. ಎಷ್ಟೇ ಖರ್ಚಾಗಲಿ ಏನೇ ಆಗಲಿ ಕೊಟ್ಟಿರ್ತಾಳೆ. ಅದು ಯಾವ ನಂಬಿಕೆ ಮೇಲೆ ಕೊಡ್ತಾಳೋ ಏನೋ ನಮ್ಮ ಮೇಲೆ, ನಾವು ಕೊಡ್ತೀವಿ ಅನ್ನೋ ನಂಬಿಕೆ ಇತ್ತು ಇಲ್ಲ ಒಟ್ನಾಗ ಕೊಡ್ತಾಳೆ. ಕೇಳಿದ ತಕ್ಷಣ ಕೊಡ್ತೀನಿ, ಆಗುತ್ತೆ. ನಾವು ಎಂಥ ಥರ ಕೇಳಿದ್ರು ತರ್ತಾಳೆ. ಮತ್ತೆ ಎಂಥದ್ದು ಅಮೌಂಟ್ ಬಗ್ಗೆ ಚಿಂತೆ ಮಾಡಲ್ಲ, ಇದು ಮಾಡಲ್ಲ, ತಗೊಬಂದು ಕೊಟ್ಬಿಡ್ತಾಳೆ. ಅದಾದ್ಮೇಲೆ ಅದನ್ನ ಕೇಳೋಕ್ಕೂ ಹೋಗಲ್ಲ, ಅವಳಾಗೆ ಅದನ್ನ ಕೇಳೋದು ಇಲ್ಲ. ನಾವಾಗೆ ಕೊಡೋ ಮಟ್ಟನೂ ಕೇಳಲ್ಲ, ಏನಿಲ್ಲ, ಸೈಲೆಂಟಾಗಿ ಇರ್ತಾಳೆ. ಕೊಟ್ಲಿ ಬಿಟ್ರು ಬಿಡ್ಲಿ ಅನ್ನೋ ಥರ ಇರ್ತಾಳೆ. ಆಮೇಲೆ ನಂಗೆ ಬೈತಿಯಲ್ಲ, ಅದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ. ಮತ್ತು ಸ್ಫೂರ್ತಿಗೆ ಅವಾಗ ಬೈತಿಯಲ್ಲ, ಅದು ಭಾಳ ಇಷ್ಟ. ನಂಗೆ ಸ್ಫೂರ್ತಿಗೆ ನೀನು ಹೊಡಿಯೋದು ಭಾಳ ಇಷ್ಟ. ಅದೊಂದ್ಸರಿ ಪ್ಲೀಸ್ ಹೊಡಿ. ಪಟ 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 ಸಣ್ಣ ಹೊಡಿತೀಯಲ್ಲ, ಅದು ನಂಗೆ ಭಾಳ ಇಷ್ಟ. ಹೌದು, ಅದಂತೂ ನಿಜ. ನಾನು ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತೀನಿ. ಇವಳು ನಾನು ಸಪೋರ್ಟಿವ್ ಬರ್ತಾಳಂತ ಯಾರು ಮಾತಾಡಿ ಸಪೋರ್ಟಿವ್ ಬರ್ತಾಳಲ್ಲ ಅಂತ ಕಾಯ್ತಿರ್ತಾನೆ. ಇವಳು ನನ್ನ ವಿರುದ್ಧನೇ ಹೇಳ್ಬಿಡ್ತಾಳೆ. ನಾನು ಏನಾದ್ರು ಹೇಳಿದ್ರೆ ಅದಕ್ಕೆ ನನಗೆ ಟಾಂಗ್ ಕೊಟ್ಟಿರ್ತಾಳೆ. ಅವಾಗ ಒಂದೊಂದ್ಸರಿ ಬೇಜಾರಾಗೋದು. ಆಮೇಲೆ ಬಿಡು, ಆಮೇಲೆ ಹಾಗೆ ಅಭ್ಯಾಸ ಆಗ್ಬಿಡ್ತಲ್ಲ, ಟಾಂಗ್ ಕೊಟ್ಟು ಅದೇನು ಹಿಂಗೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಆಮೇಲೆ ಕಾಲೇಜಲ್ಲೂ ಅಷ್ಟೇ, ಎಲ್ಲೇ ಕಂಡ್ರು ಕೂಗ್ತಾರೆ ಇವರಿಬ್ರು. ಆಮೇಲೆ ಅಕ್ಷು ಯಾರಿದ್ದಾರೆ ಏನಿದೆ ಎಂಥದ್ದು ನೋಡಲ್ಲ, ಕೂಗ್ಬಿಡ್ತಾರೆ. ಒಂಚೂರು ಹಂಗೆ ಉರ್ಸಿ ನಿಂಗೆ ಕೂಡ್ಲಿಕ್ಕೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಎಷ್ಟೇ ದೂರ ಇರ್ಲಿ ನಮಗೆ ಕೇಳಿಸ್ತೈತೆ ಬಿಡ್ತೈತೆ, ಇವ್ರು ಕೂಗ್ತಿರ್ತಾರೆ, ಅದೊಂಥರ ಖುಷಿ. ಆಮೇಲೆ ಎಲ್ಲೇ ಕಂಡ್ರು ನಮ್ಮೂರು ಅಂತ ಹೇಳಿ ಬಂದು ಮಾತಾಡಿಸ್ತಾರೆ ನಮ್ಮ ರೂಮ್ಮೇಟ್ಸಲ್ಲಿ. ನಿವಿ ನನಗೆ ಯಾವಾಗಲೂ ಬಂದ ತಕ್ಷಣ ಹಗ್ ಮಾಡ್ತಾಳೆ, ನಂಗೆ ಅದು ಭಾಳ ಅಂದರೆ ಭಾಳ ಇಷ್ಟ. ಅದಾದಮೇಲೆ ರಕ್ಷುನೂ ಅಷ್ಟೇ, ಕಳ್ಸೋಕ್ಕೆಲ್ಲ ಬೇಜಾರಾಕೈತಿ. ಆಮೇಲೆ ರೂಮಿಗೆ ಬಂದಾಗ ಇವಳು ಯಾವಾಗಾದ್ರು ಇರಲಿಲ್ಲ ಅಂದರೆ ಭಾಳ ಬೇಜಾರಾಕೈತಿ, ಖಾಲಿ ಅನ್ನಿಸ್ತೈತಿ. ನನ್ನ ಡೈರೆಕ್ಟ್ ಬೆಡ್ಡೇ ರಕ್ಷು ಬೆಡ್ ಆಗಿರೋದ್ರಿಂದ ನಾನು ನೋಡಿದಾಗ ಅಲ್ಲಿ ಖಾಲಿ ಅನ್ನಿಸ್ತೈತಿ. ಆಮೇಲೆ ನಾವು ಫಸ್ಟ್ ಇಯರ್ ಬಂದಾಗ ಇವಳು ನನ್ನ ಫುಲ್ಲು ಗುರಾಯಿಸ್ಕೊಂಡು ನೋಡ್ತಿರ್ತಿದ್ಲು. ಯಾವಾಗಲೂ ಅಷ್ಟೇ ಬರೀ ನನ್ನೇ ನೋಡ್ತಿರ್ತಿದ್ಲು. ಹಿಂಗೆ ಎಂತಕ್ಕಪ್ಪ ಈ ಹುಡುಗಿ ಹಿಂಗೆ ನೋಡ್ತೈತಿ ಅನ್ಸಿತ್ತು. ಅವಾಗ ಅಷ್ಟು ಕ್ಲೋಸ್ ಇರಲಿಲ್ಲ, ಬರೀ ಸಿಟ್ಟಲ್ಲಿ ನೋಡ್ತಿದ್ಲು. ಅದು ಹಂಗೆ ಸ್ಮೈಲಾರು ಮಾಡ್ತಿದ್ಲ ಇಲ್ಲ, ಫುಲ್ ಸಿಟ್ಟಾಗಿ ನೋಡ್ತೇ ಕೂತಿದ್ಲು ನನ್ನ. ಆಮೇಲೆ ಹೆಂಗೋ ಪರಿಚಯ ಆಯ್ತು, ಭಾಳ ಕ್ಲೋಸ್ ಆಗ್ಯಾಳು ಎಲ್ಲದನ್ನೂ. ಒಂಥರ ಮೆಡಿಸನ್ ಇದ್ದಂಗೆ ಇವಳು, ಒಂಥರ ಧೈರ್ಯ, ಮೆಡಿಸನ್ನು. ಎಲ್ಲಿಗೆ ಹೋಗೋದಿದ್ರು ಇವಳಿದ್ರೆ ಏನೋ ಒಂಥರ ಖುಷಿ ಇರುತ್ತೆ. ಎಲ್ಲಿಗೆ ಹೋಗೋಕ್ಕಾದ್ರೆ ಏನು ಮಾಡೋಕ್ಕಾಗಲಿ ನೀ ಕರೆದ ತಕ್ಷಣ ಅದಕ್ಕೆ ನಾನು ಎಲ್ಲಾದ್ರೂ ಓಡ್ಬಿಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಅದಾದ್ಮೇಲೆ ನಾವು ಬಂದು ತಿಕ್ಕೋದು ಬೇಕಾಗುತ್ತದೆ, ಅದು ಮಿಸ್ ಮಾಡ್ತೀನಿ. ನಮ್ಮ ಮನೆಗೂ ಯಾರಿಗೂ ಕಾಲು ಗೊತ್ತಲ್ಲ, ತಿಕ್ಕೋದು ಇಲ್ಲ ಹೇಳಿದ್ರು ಕೂಡ ನಾವು ಮಾಡಲ್ಲ. ಬೇಕಿದ್ರೆ ನೀವು ಮಾಡ್ಕೊಡ್ರಿ ಅಂತೀನಿ. ಅಂದರೆ ನಿಂದ್ರಲ್ಲಿ ಮಾಡೀನಿ, ಅದನ್ನ ಮಿಸ್ ಮಾಡ್ಕೋತೀನಿ. ಆಮೇಲೆ ಅವಾಗವಾಗ ಮಾತಾಡ್ತಿರ್ತಾಳೆ, ಏನಾರು ಮಾತಾಡ್ತಿರ್ತಾಳೆ. ಹಾಡು ಹೇಳೋದು ನಂಗೆ ಭಾಳ ಇಷ್ಟ. ಇದು ಪುನೀತ್ ರಾಜ್ಕುಮಾರ್ದು ಒಂದು ಹಾಡಿದೆ ಅಲ್ಲ, ಫಸ್ಟ್ ಇಯರ್ ಸುಪ್ರೇಕ ಹೇಳ್ಕೊಂಡು ನೆನ್ಪಿಟ್ಟ. ಅದು ಯಾವ ಹಾಡು ಅಂತ ನಂಗೆ ಬಾಯಿ ಗೊತ್ತಿಲ್ಲ, ಆ ಹಾಡು ಅಂತ ಹೇಳು. ನೀನು ಗಣಪತಿ ಆ ಹಾಡು ಹೇಳ್ಬೇಕು.
ಅದಾದ್ಮೇಲೆ ನಿನ್ ಮತ್ತೆ ಸ್ಫೂರ್ತಿಗೆ ಹೊಡಿಬೇಕು 2 ನಂದು ನಿನಗೆ. ನೀವ್ ಅಲ್ಲಿ ಜೊತೆ ಹೊಡಿಬೇಕು, ಮೇಲೆ ಹೊಡೆಯಂಗಿಲ್ಲ. ಬೇರೆ ಯಾವುದು ನೀನ್ ಎನ್ಸ್ ಹೇಳ್ರಂತ ಅವ್ರ ಮಾತ್ರ. ಅದಾದ್ಮೇಲೆ ಭಾಳ ಕ್ಲೋಸ್ ನಂಗೆ ಅಂತ ಇವಳು. ಇವಳ ಜೊತೆ ಫೋಟೋಸು ಭಾಳ ಇದ್ದಾವೆ, ಒಂಥರ ಮೆಮೊರೀಸು ಭಾಳ ಇದ್ದಾವೆ ನನಗೆ. ನಾನು ಅವಳ ಬೆಡ್ಡಿಗೆ ಹೋಗೋದು ನಂಗೆ ಯಾವಾಗಾದ್ರು ಬೇಜಾರಾದಾಗ ನಾನು ಅವಳ ಬೆಡ್ಡಿಗೆ ಹೋಗ್ತಿದ್ದಿದ್ದು, ಸುಮ್ಮನೆ ಹೋಗ್ತಿರ್ಲಿಲ್ಲ. ಅವಾಗ ಇವಳು ಕರೆದು ಹೋಗ್ತಿದ್ದೆ. ಬೆಡ್ಡಿಗೆ ಹೋದಾಗ ಇವಳು ಫೋನ್ ಮಾಡ್ತಾ ಇರ್ತಿದ್ಲು, ಮತ್ತೆ ಸ್ನ್ಯಾಪ್ ಹಾಕೋಣ ಬರ್ರಿ ಅಂತ. ನನಗೆ ಭಾಳ ಇಷ್ಟ ಅಂದರೆ ನಾವು ಫಸ್ಟ್ ಇಯರ್ಸ್ ನಾನು ರಕ್ಷು ಸ್ಫೂರ್ತಿ 3 ಜನ ಮೇಲೆ ಕೂತು ಸ್ನ್ಯಾಪ್ ಹಾಕಿದ್ದು, ಅದನ್ನು ಅವತ್ತೇ ವಿಡಿಯೋ ಮಾಡ್ಕೊಂಡು ಅವತ್ತೇ ಸ್ಟೇಟಸ್ ಹಾಕಿ ಕೂತ್ಕೊಂಡಿದ್ವಿ 3 ಜನನು. ಅದು ಆಮೇಲೆ ಯಾರನ್ನೂ ಬಿಟ್ಕೊಡಲ್ಲ ಇವಳು. ನಾವು ಎಲ್ಲೂ ಹೊರಗಡೆ ಯಾರನ್ನೂ ಬಿಟ್ಕೊಡೋದಾಗಲಿ, ತಂದು ಅಂತ ಬಂತು ಅಂದರೆ ನಮ್ಮನ್ನ ಯಾರನ್ನೂ ಬಿಟ್ಕೊಡಲ್ಲ. ತನ್ನ ರೂಮ್ಮೇಟ್ಸು ಹೀಗೆ ರೂಮಲ್ಲೆಲ್ಲ ಭಾಳ ಕಾಲು ಎಳಿತಾಳೆ, ಹೊರಗಡೆ ಮಾತ್ರ ಹಂಗಿಲ್ಲ ಇವಳು. ನಂಗೆ ಇವಳು ನೋಡಿದ್ರೆ ಒಂಥರ ಖುಷಿ ಅನ್ನಿಸ್ತೈತಿ ಯಾವಾಗಲೂ ಅಷ್ಟೇ. ಎಷ್ಟೇ ಬೇಜಾರಾಗಿದ್ದರೂ ಒಂಥರ ಖುಷಿ ಪಡಿಸ್ತಾಳೆ. ಅದಾದಮೇಲೆ ನಾನು ಒಳಗೆಲ್ಲ ಭಾಳ ಸಮಾಧಾನ ಮಾಡಿಳೆ. ಆಮೇಲೆ ಬುದ್ಧಿನೂ ಕೂಡ ಹೇಳಾಳೆ. ಒಂದೊಂದ್ರಲ್ಲಿ ಕಲ್ತೀನಿ, ಒಂದೊಂದರಲ್ಲಿ ಕಲ್ತಿಲ್ಲ, ಸಾರಿ. ಆಮೇಲೆ ನನ್ನಿಂದ ನಿಂಗೆ ಏನಾದ್ರು ಬೇಜಾರಾಗಿದೆ ಸಾರಿ. ನಾನು ಜಗಳ ಮಾಡಿಲ್ಲ, ಸಿಟ್ಟು ಮಾಡಿಲ್ಲ. ನಾನು ಆಲ್ಮೋಸ್ಟ್ ನಮ್ಮ ರೂಮಾಗ ಯಾರ ಜೊತೆ ಜಗಳ ಮಾಡಿಲ್ಲ, ಸಿಟ್ಟು ಮಾಡಿಲ್ಲ. ಮಾಲಿನಿ ಜೊತೆ, ಸಿಂಚು ಜೊತೆ, ಅಕ್ಷು ಜೊತೆ, ಸ್ವಲ್ಪ ಸ್ಫೂರ್ತಿ ಜೊತೆ, ಅದೊಂದು ಕ್ಯಾಮ್ರದ್ ಬಿಟ್ಟರೆ ಬೇರೆ. ಪೂಜೆ ಜೊತೆಗೆ ಲೈಟಿನ ವಿಷಯದಾಗ ಒಂದು ಸ್ವಲ್ಪ ಹಾಗೆ, ಅದು ಮಾತಾಡಿ ನಾವು ಜಗಳ ಮಾಡ್ತಿರ್ಲಿಲ್ಲ, ಹಾಗೆ ಸೈಲೆಂಟಲ್ಲೇ ಜಗಳ ಆಗೋದು. ಅವಳಿಗೆ ಅರ್ಥ ಆಗ್ಬಿಡೋದು ನನ್ನ ಫೀಲಿಂಗ್ಸು ಲೈಟಿಂದ್ರಲ್ಲಿ. ಅವಳು ಸಿಟ್ಟಲ್ಲಿರೋದು, ನಾನು ಸಿಟ್ಟಲ್ಲಿರ್ತಿದ್ದೆ ಅವಾಗವಾಗ. ಅದನ್ನು ಬಿಟ್ಟರೆ ಬೇರೆ ಯಾರ ಜೊತೆಗೂ ಜಗಳ ಮಾಡಿಲ್ಲ ನಾನು. ಥ್ಯಾಂಕ್ ಯು. ಇಷ್ಟು ಜಗಳ ಮಾಡಿದ್ದಂತೆ ಜಗಳ ಮಾಡಿಲ್ಲ ಅಂತ. ಮಿಸ್ ಯು. ಆಮೇಲೆ ರಕ್ಷಾ ನೀನೇ ಬರ್ಬೇಕು, ಯಾಕಂದ್ರೆ ನಂಗೆ ಸೀರೆಗಿರೆಲ್ಲ ಹಾಕಕ್ ಬರಲ್ಲ, ನೀನೇ ಹಾಕ್ಬೇಕು. ಆಮೇಲೆ ಸೀರೆ ಉಡ್ಸಕ್ಕೆ ನಾನು ಯಾರನ್ನೂ ಕಳ್ಸಲ್ಲ, ನೀವೇ ಬಂದ್ಬಿಡ್ತೀವಿ ಆಯ್ತಾ. ಥ್ಯಾಂಕ್ ಯು, ಮಿಸ್ ಯು, ಲವ್ ಯು. ಅಮ್ಮ ಬರ್ಬೇಕಾ? ಇಷ್ಟ ಆಯ್ತಾ ರಕ್ಷು? ಮಾಡೋದು ಪೆನ್ಸಿಲ್ ಸ್ಕೆಚ್ ಅಂದ್ರೆ ಇಷ್ಟ ಅಂತ ಹೇಳಿ ನೋಡ್ಲಾ ಕಣೆ ಯಾವಾಗ್ಲೇ ಮಾಡು. ಅಂದ್ರೆ ರೂಮಿಗೆಲ್ಲ ಫಸ್ಟ್ ಅಂದ್ರೆ ಮಾತಾಡ್ತಿದ್ರು, ಸ್ವಲ್ಪ ಜಾಸ್ತಿ ಮಾತಾಡೋಕೆ ಶುರು ಮಾಡಿದ್ದು ಇವರಿಂದನೇ ಅಂತಲೇ ಹೇಳ್ಬೋದು. ಅಷ್ಟು ಕ್ಲೋಸ್ ಮಾತಾಡ್ಸಿ ನಾನು ಆ ಥರ ರೆಡಿ ಮಾಡಿದ್ದಿದ್ದು. ಸ್ವಲ್ಪ ಫಸ್ಟ್ ಅಂದ್ರೆ ಒಂದೊಂದು ವರ್ಡು ಅಂತ ಮಾತಾಡಿದಾಗ ಬೇಕಾಗ್ಬಿಟ್ಟು ಏನೇನು ಕರಿತಿದ್ರಲ್ಲ ಅದೊಂದಕ್ಕೆ ಹೇಳಿದ್ದು ಸಾಕಂದ್ರೆ ಅದೊಂದು. ಆಮೇಲೆ ಅಂದರೆ ಇವ್ರು ಫಸ್ಟಿಗೆ ಕ್ಲೋಸ್ ಆಗಿದ್ದು ಅಂತ ಇವರೇ ಎಲ್ಲ ನಮ್ಮ ರೂಮಲ್ಲಿ. ಹಾಗಾಗಿ ಇವ್ರ ಜೊತೆ ಮಾತಾಡೋದು ಕಾಂಟೆಂಟ್ ಇವ್ರ ಜೊತೆ ಚೆನ್ನಾಗಿ ಬರ್ತಿತ್ತು ಫಸ್ಟಿಗೆ. ಈಗೂ ಅಷ್ಟೇ ಜಾಸ್ತಿ ಅವ್ರ ಬೆಡ್ಡಿಗೆ ಹೋಗಿ ಕುತ್ಕೊಂಡು ಮಾತಾಡೋದು, ಬರೀ ಸೆಲ್ಫಿ ಫೋಟೋ. ನಂಗೆ ಇವರು ರೀಲ್ಸ್ ಮಾಡೋಕ್ಕಾಗ್ತದೆ, ನಂಗೆ ರೀಲ್ಸ್ ಮಾಡೋಕ್ಕೆ ಬರಲ್ಲ. ಬರೀ ಸ್ನ್ಯಾಪು, ಸೆಲ್ಫಿ ಫೋಟೋ. ಅಲ್ಲಿ ಹೋದೆ ಅಂದ್ರೆ ಒಂದು 4-5 ತಾಸಂತೂ ಇಳಿತಾನೆ ಇರಲಿಲ್ಲ ತೆಳಗೆ, ಅಷ್ಟು ಮಾತಾಡೋದು, ಫೋಟೋ ಅನ್ನು ಕೊಡು ಈಗ ಬಿಚ್ಚಿರ್ತಾರೆ ಆಮೇಲೆ ಮಾತಾಡು. ಆಮೇಲೆ ಅದೇ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಏನಾದರೂ ಕೇಳಬೇಕಾದ್ರೆ ಹೆಂಗಂದರೆ ಈಗ ಯಾವುದಾದ್ರು ಫೋಟೋ ಚೆನ್ನಾಗೈತೆ ಹಿಂಗೆ ಮಾಡ್ತಾರೆ ಇವರಿಗೆ ಒಂದ್ಸರಿ ಈ ಚೆನ್ನಾಗಿದೆ ಫೋಟೋ ಕಳಿಸಿ ಹೇಳ್ತಾರೆ. ಅಂದ್ರೆ ನಿಮಗೆ ಏನು ಅನ್ಕೊಂತಾರೆ ಗೊತ್ತಾಗಲಿಲ್ಲ. ಹುಡುಗಿಯರ ಐಟಮ್ಸ್ ಬೇಗ ಓಪನ್ ಮಾಡಿ ಮಾತಾಡ್ತೀನಿ. ಹುಡುಗಿಯರ ಐಟಮ್ಸ್ ಅಷ್ಟು ಒಂದು ಹಾಕೋದೇ ಇಲ್ಲ ಜಾಸ್ತಿ, ಏನು ತಗೊಳ್ಳೋದು ಅಂತ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ಮನೆಯಲ್ಲಿ ನಿಮಗಂತೂ ಯೂಸ್ ಆಗುತ್ತೆ ಆಗಲ್ಲ ಅನಿಸ್ತೈತಿ, ನಿಮ್ಮ ಮನೆಗಾಗಿ ಯೂಸ್ ಆಗಿದೆ.